ಆತ್ಮೀಯರೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ವೆಲ್ಕಮ್ ಕೊಡ್ತಾ ಲಾಸ್ಟ್ ವಿಡಿಯೋದಾಗ ಸಮಾಂತರ ಶ್ರೇಣಿಯಲ್ಲಿರುವಂತಹ ಮೊತ್ತವನ್ನ ಕಂಡುಹಿಡಿಯುವಂತ ಕಾನ್ಸೆಪ್ಟ್ ಬಂದಿದ್ದು. ಈಸಿ ಕ್ವಶನ್ಸ್ ಗಳು ಯಾವ ರೀತಿ ಇರ್ತಾವು, ಕ್ವಶನ್ ಹೈ ಲೆವೆಲ್ ಯಾವ ರೀತಿಯಾಗಿ ತೋರಿಸ್ತಿರ್ತಾನೋ, ವಾಕ್ಯ ರೂಪದ ಪ್ರಶ್ನೆಗಳು ಬಂದು ಅಂದ್ರೆ ಹೆಂಗ ನಾವು ವಿಚಲಿತ ಆಗದೆ ಈಸಿಯಾಗಿ ಅದನ್ನ ಹೆಂಗ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಮುಂದುವರೆದ ಲೆಕ್ಕಗಳನ್ನ ಕೂಡ ತಗೊಂಬಂದಿದ್ದೇನೆ. ಲೆಕ್ಕವನ್ನ ಮಾಡ್ತಾ ಹೋಗೋಣ. ಈಸಿ ಅದ. ಎ ಇಸ್ ಈಕ್ವಲ್ ಟು 7. ಎ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತದ ಪ್ರಥಮ ಪದ, ಒಂದನೇ ಪದ. ಓಕೆ, A13 is 35. ಬಹಳಷ್ಟು ಜನ ಇದು ಕನ್ಫ್ಯೂಸ್ ಆಗ್ತೀರಿ. A13 ನೋಡ್ರೆ ಬರೆಯುವಂತ ಪದ್ಧತಿ ನೋಡ್ರೆ A13 ಅಥವಾ A5 ಇದರ ಅರ್ಥ ಏನು ಅಂದ್ರೆ 5ನೇ ಪದ ಅನ್ನಂಗಿದೆ, 13ನೇ ಪದ ಅನ್ನಂಗಿದೆ. 13ನೇ ಪದ ಅಂದ್ರೆ 13ನೇ ಪ್ಲೇಸ್ ಒಳಗೆ ಐತಿ ಅನ್ನಂಗ. ಒಂದ್ ವೇಳೆ ನಾ ಏನಾದ್ರು S13 ಬರ್ದ್ನಿ ಅಂದ್ರೆ ಇದ್ರ ಮೀನಿಂಗ್ ಏನಂದ್ರೆ 13 ಪದಗಳ ಮೊತ್ತ ಅನ್ನಂಗ. ಫಾರ್ ಎಕ್ಸಾಂಪಲ್ ಈಗ ಒಂದ್ ಶ್ರೇಣಿ ಬರೀತ ನೋಡ್ರಿ. 2, 5, 3 ಡಿಫ್ರೆನ್ಸ್ ಹೇಳತಾನೆ. 8, 11 ಸೋನ್ ಬೇಡ, ಇಲ್ಲಿ ಸ್ಟಾಪ್ ಮಾಡೋಣ. 11, 3 ಡಿಫ್ರೆನ್ಸ್ ಹೇಳತಾನೆ 14. ಓಕೆ, ಇದೊಂದು ಶ್ರೇಣಿ ರಚನೆ ಆಯ್ತು. 3 ಡಿಫ್ರೆನ್ಸ್ ಐತಿ, ಕಾಮನ್ ಡಿಫ್ರೆನ್ಸ್ ಇಸ್ 3. ಓಕೆ, ಕರೆಕ್ಟ್ ಐತಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 11 ಅಂತ ಹೇಳಿ ಸೂಚನೆ ಮಾಡ್ತಾನೆ. ಇದಕ್ಕೆ ಏನ್ ಬರಿಬಹುದು ಅಂದ್ರೆ ನಾನು A4 ಅಂತ ಹೇಳಿ ಬರಿಬಹುದು. A4 ಮೀನಿಂಗ್ ಏನು ಅಂದ್ರೆ 4ನೇ ಪದ ಅನ್ನಂಗ. ದಿಸ್ ಇಸ್ ವಾಟ್ A2 ಅಂದ್ರೆ 2ನೇ ಪದ. ಆ ಪದವನ್ನ ಹೇಳುವಾಗ ನಾವು ಎ ಅನ್ನ ಯೂಸ್ ಮಾಡ್ತಿರ್ತಾವ. ಇನ್ನು SN ಅಥವಾ S13, S4, S5 ಇಲ್ಲಿ ಪದಗಳ ಸಂಖ್ಯೆ ಎಷ್ಟದಾವು? 5 ಪದಗಳು ಅದಾವ. S5 ಅಂದ್ರ ಈ 5 ಪದಗಳ ಮೊತ್ತ ಅನ್ನಂಗ. S2 ಅಂದ್ರ ಫಸ್ಟ್ ಇರುವಂತ 2 ಪದಗಳ ಮೊತ್ತವನ್ನ ಕಂಡುಹಿಡಿಯುವುದ ಅನ್ನಂಗ. ಮೊದಲಿರುವಂತ 2 ಪದಗಳ ಮೊತ್ತವನ್ನ ಕಂಡುಹಿಡಿದ ಅನ್ನಂಗ. S3 ಅಂದ್ರ ಮೊದಲಿರುವಂತ 3 ಪದಗಳ ಮೊತ್ತವನ್ನ ಕಂಡುಹಿಡಿದ ಅನ್ನಂಗ. ಎಕ್ಸಾಮಿನೇಷನ್ ಕೇಳೋ ಚಾನ್ಸಸ್ ಇರ್ತದೆ. ಈ ರೀತಿಯಾಗಿ ಒಂದು ಶ್ರೇಣಿಯನ್ನ ಕೊಟ್ಟ ಫೈಂಡ್ S3, ಫೈಂಡ್ S4 ಅದ್ರ ಮೀನಿಂಗ್ 4 ಪದದ ಮೊತ್ತ ಕಂಡುಹಿಡಿಬೇಕು ನೀವು ಅನ್ನಂಗ ಮೀನಿಂಗ್. ಕ್ಲಿಯರ್? ಎಸ್. ನೆಕ್ಸ್ಟ್ ಸಾರಿ, ಒಂದು ಕ್ವಶನ್ ಅನ್ನ ಇಲ್ಲೇ ಬಿಟ್ಟಿದ್ದು. ಎ ಇಸ್ 7. ಮೊದಲ ಪದ 7, 13ನೇ ಪದ 35. 13ನೇ ಪದ 35. ಹಾಗಾದ್ರೆ ಡಿ ಕಂಡಿಡಿ. S13 ಅಂದ್ರೆ 13 ಪದಗಳವರೆಗಿನ ಮೊತ್ತ ಕಂಡಿಡಿ ಅನ್ನಂಗ. ಅಂದ್ರೆ 13 ಪದದವರೆಗಿನ ಮೊತ್ತ. ಇಲ್ಲಿ 13 ಅಂತೇಳಿ ಬಾಳ ಯೂಸ್ ಮಾಡತ್ತಾರ ಅಂದ್ರೆ ಈ ಶ್ರೇಣಿ ಒಳಗ 13 ಪದ ಅದಾವ. ನಾವ ಕನ್ಸಿಡರ್ ಮಾಡ್ಕೋಬೇಕು, ನಾವು ಡಿಸೈಡ್ ಆಗಿಬಿಡ್ಬೇಕು. 13 ಪದ ಅದಾವ. ಕೊನೆಯ ಪದಾನ 35 ಅಂದ್ರೆ 13ನೇ ಪದಾನ 35. ಅದ 13 ಪದಗಳದ ಟೋಟಲ್ ಸಮ ಮಾಡಪ್ಪ ಅಂತ ಹೇಳತ್ತಾರ. ಅಂದ್ರೆ 13 ಪದ ಅದಾವ ಸಮಾಂತರ ಶ್ರೇಣಿ ಒಳಗ. ಇಟ್ ಇಸ್ ನಥಿಂಗ್ ಬಟ್ N ಇಸ್ ವಾಟ್ 13. ಬಡ್ನ ಸಿಕ್ಕ ಬಿಡ್ತದೆ. A ಇಸ್ ವಾಟ್ 7. ಡಿ ಫೈಂಡ್ ಮಾಡ್ಬೇಕಾ? ಬಾರಿ ಇಂಟ್ರೆಸ್ಟಿಂಗ್ ಐತಿ. 13ನೇ ಪದ ಅಂದ್ರೆ ಕೊನೆಯ ಪದಾನ 35 ಅನ್ನತಾನು ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ AN. ಆ 35 ಅನ್ನೋದು ಏನು? AN. ದಟ್ ಇಸ್ ಲಾಸ್ಟ್ ಟರ್ಮ್ ಅನ್ನಂಗ. ಹಾಗಾದ್ರೆ ಡಿ ಕಂಡಿಡಿ ಅಂದ್ರೆ ನಾವು ಬರೀ AN ಫಾರ್ಮುಲಾ ಹಚ್ಚೆ ಕಂಡಿಡಿಬಹುದು. ನಮಗೆ AN ಗೊತ್ತೈತೆ, A ಗೊತ್ತೈತೆ, N-1 N ಗೊತ್ತೈತೆ, ಡಿ ಅಷ್ಟ ಗೊತ್ತಿಲ್ಲ. ಡಿ ಅನ್ನ ಫೈಂಡ್ ಮಾಡಬಹುದು ಈಸಿಲಿ. ವಾಟ್ ಈಸ್ ಅವರ್ AN? AN is 35 is equal to what is our A? A13 plus N ಗೊತ್ತೈತೆ ನಮಗ. N ಅನ್ನೋದ ಎಷ್ಟ? 13. Okay, not A is what? A is 7. A ಎಷ್ಟೈತಿ? 7 plus A is 7. N ಎಷ್ಟ? 13. ಅಂದ್ರೆ 13 ಪದ ಅದಾವು ಶ್ರೇಣಿ ಒಳಗ ಅಂತ ಹೇಳಿ ನಾವು ಡಿಸೈಡ್ ಆಗಿದ್ದು. ಇದೀಗ N is what 13 minus 1 ನಥಿಂಗ್ ಬಟ್ 12 ಇಂಟು ಡಿ. ಗಮನಿಸ್ರಿ, 35 is equal to 7 plus 13 ಒಂದ್ ಕಳೆದ್ರೆ 12 ಡಿ ಪ್ಲಸ್ 7 h ಕಡೆ ಹೋತು ಅಂದ್ರೆ -7 35 minus 7 is equal to 12 ಡಿ. 35ರಾಗ 7ನ ಕಳೆದಾಗ ಬರುವಂತ ಉತ್ತರ ಏನು? 28 is equal to 12 ಡಿ. ನಥಿಂಗ್ ಬಟ್ ಡಿ is equal to 28 divided by 12. 12ನ ಆಚೆ ಕಡೆ ಕಳ್ಸತ್ತೀನಿ, ಡಿವೈಡೆಡ್ ಬೈ ಆಗಿ ಕನ್ವರ್ಟ್ ಆಗ್ತದ. 28, 12 ಯಾವ ಟೇಬಲ್ ಒಳಗ ಅದಾವ? 4ರ ಮಗೆ ಆಗದಾವ. 4 3 4 7 28. ಹಾಗಾದ್ರೆ ಡಿ ಯ ಬೆಲೆ ಏನು? 7 divided by 3. ಸರ್ ಭಿನ್ನ ರಾಶಿಯಾಗ ಬರ್ಬೋದನ್ರಿ? ಬರ್ಬೋದು, ಆರಾಮ್ಸೆ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಭಿನ್ನ ರಾಶಿಯಾಗೂ ಡಿ ಬರ್ಬೋದು. ಭಿನ್ನ ರಾಶಿಯಾಗ ಪ್ರಥಮ ಪದಾನೂ ಇರ್ತೈತಿ. ಬರ್ತಾವ, ಏನು ಪ್ರಾಬ್ಲಮ್ ಇಲ್ಲ. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟಿರ್ತದ? 7/3. ಡಿ ಅನ್ನ ಕಂಡಿಡಿದು. ಡಿ ಕಂಡಿಡಿದ್ರೆ ಡಿ ಅನ್ನ ಕಂಡಿಡಿದು. 1 ಮಾರ್ಕ್ಸಿಗೆ MCQ ಟೈಪ್ ಒಳಗ ಡಿ ಅಷ್ಟ ಕೊಟ್ಟಿರ್ತಾನ. ನಾ ಇಲ್ಲಿ ಇದನ್ನ ಕ್ವಶನ್ ಅನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡತ್ತೇನೆ. ಇದ್ರ ಜೊತೆ S13 ಅನ್ನು ಕಂಡಿಡಿರಿ ಅಂತ ಹೇಳಿ ನಾ ಹೇಳತ್ತೇನೆ ನಿಮಗೆ. S13 ಮೀನ್ಸ್ ವಾಟ್? 13 ಪದಗಳ ಮೊತ್ತ ಕಂಡಿಡಿಯುವಂತ ಕಾನ್ಸೆಪ್ಟ್ ಇದು S13 ಅಂದ್ರೆ. ಹಾಗಾದ್ರೆ 13 ಪದಗಳವರೆಗಿನ ಮೊತ್ತ ಅಗೇನ್ ವಾಟ್? N divided by 2 into bracket 2A plus N minus 1 into
ಡಿ. ಫಾರ್ಮುಲಾ ಮ್ಯಾಗ ಗಮನ ಇರಬೇಕು, ಫಾರ್ಮುಲಾ ಮ್ಯಾಗ ಹಿಡಿತಿರ್ಬೇಕು. ಎನ್ ಎಷ್ಟದ 13 ಇದೇ ಕಾನ್ಸೆಪ್ಟ್ ದಾಗ ಇದೆ. 13 ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ 2. ಎ ಎಷ್ಟದ 7 ಇಂಟು 7 ಪ್ಲಸ್ ಎನ್ 13. 13 ಆಗೋದು ಕಳೆದ್ರೆ 12 ಡೈರೆಕ್ಟ್ ಬರೀತಾನೆ. ಡಿ ಈಗ ಕಂಡಿಡಿದು ನೋಡೋಣ ನಾವು 7/3. ಡಿ ಗೊತ್ತಿಲ್ದ ಹಂಗ ಹೋಗಿದ್ದು ಅಂದ್ರೆ ಅಲ್ಲಿ ಮತ್ತೆ ಸ್ಟಾಪ್ ಹಾಕಿದ್ವು ಅಲ್ಲಿ ಬಂದು. ಓಕೆ, ಎಲ್ಲಾ ಟರ್ಮ್ಸ್ ಗೊತ್ತಿದ್ದಾಗ ಮಾತ್ರ ಟೋಟಲ್ ಸಮ್ ಅನ್ನ ಮಾಡಕ್ ಬರ್ತೈತಿ. ಟರ್ಮ್ಸ್ ಸರ್ ಗೊತ್ತಿಲ್ಲ ಅಂದ್ರೆ ಅದನ್ನ ಗೊತ್ತು ಹಿಡ್ಕೋಬೇಕು. ಮತ್ ಬೇರೆ ಈ ಫಾರ್ಮುಲಾ ಹಚ್ಕೊಂಡು ಏನ್ ಫಾರ್ಮುಲಾ ಹಚ್ಕೊಂಡು ಅದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು, ಆಮೇಲೆ ಅಲ್ಲಿಗೆ ಹೋಗ್ಬೇಕು. ದೆನ್ 13 ಡಿವೈಡೆಡ್ ಬೈ 2 ಆಸ್ ಇಟ್ ಈಸ್. 7 2 14 ಪ್ಲಸ್ ಕಟ್ತಾ ಹೋಗ್ತೈತಿ ನೋಡ್ರಿ. 3 1 3 4 12 4 7 28. ಇಟ್ ಇಸ್ ನಥಿಂಗ್ ಬಟ್ ಯಾರು ಎಲ್ಲಿ ಕಟ್ತಾ ಹೊಡೋದ್ರ ಮತ್ತೆ ಕೈ ಮುಗಿತಾನೆ ನಿಮ್ಮದ. 2 1 2 7 ಹೊಡಿತಿರ್ತಾರ ಒಬ್ಬೊಬ್ರು. ಬೇಡ, ಫಸ್ಟ್ ಅದನ್ನ ಪ್ರೊಸೆಸ್ ಮಾಡಿ ಕೂಡ್ಸೋದು. 13 ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ 14 28 ಕೂಡಿಸಿದ್ರೆ ಎಷ್ಟು 42 42 ಅಂಡ್ ಈಗ ಕಟ್ತಾ ಬಿಡ್ರಿ. 2 1 2 2 2 30 ಡಿವೈಡೆಡ್ ಬೈ 21. ಓಕೆ, 21 3 63 21 1 21 21 ಕಾರ್ ಕೂಡಿಸಿದ್ರೆ 27. This is the answer for this question. 273 ಅನ್ನೋದು ಈ ಸಮಾಂತರ ಶ್ರೇಣಿಯ ಒಂದು ಟೋಟಲ್ ಬೆಲೆ ಆಗಿತ್ತು. ಸಮಾಂತರ ಶ್ರೇಣಿ ರಚನೆ ಹೆಂಗಾಕೈತಿ? 1ನೇ ಪದ 7, ಸಾಮಾನ್ಯ ವ್ಯತ್ಯಾಸ 7/3. 7ಕ್ಕೆ 7/3 ಅನ್ನ ಕೂಡಿಸಿದ್ರೆ ಒಂದು ಭಿನ್ನರಾಶಿ ಬೆಲೆ ಬರುತ್ತೆ. ಮತ್ತೆ ಅದಕ್ಕೆ 7/3 ಒಂದು ಭಿನ್ನರಾಶಿ ಬೆಲೆ ಬರುತ್ತೆ. ಹಿಂಗ್ ಕೂಡಿಸ್ಕೋತ ಹೋದ 13 ಪದ ಮಾಡಿದ್ದು. ಆ 13 ಪದಗಳ ಟೋಟಲ್ ಸಮ್ ಎಷ್ಟಾಗಿತ್ತು? 273 ಆಗಿತ್ತು. ಪ್ರಶ್ನೆ ಅರ್ಥ ಆಗೈತಿ ಅಂತ ಅನ್ಕೋತೀನಿ. ದೊಡ್ಡ ಮಟ್ಟದಾಗ ಐತಿ, ದೊಡ್ಡ ಮಟ್ಟದಾಗ ಬಿಡಿಸತ್ತನ ನಾನು ನಿಮಗೆ ಈಸಿಯಾಗಿ ಕಡಿಮೆ ಆಗ್ಲಿ ಅಂತ ಹೇಳಿ. ಎಕ್ಸಾಮಿನೇಷನ್ ದಾಗ ನೀವು ಶಾರ್ಟ್ ಒಳಗ ಬಡ್ನ ಸ್ಪೀಡ್ ಆಗಿ ಮಾಡ್ಬೇಕು. ಶಾರ್ಟ್ ಕಟ್ ಅಂತಿಲ್ಲ. ಶಾರ್ಟ್ ಕಟ್ ಮೀನ್ಸ್ ನೀವು ಹುಡುಕ್ತಿರ್ತಾರಲ್ಲ ಶಾರ್ಟ್ ಕಟ್. ಸರ್ 35 ಕೇಳೋದು ಗುಣಿಸಿ ಇಲ್ಲೆಲ್ಲರ ಡಿವೈಡ್ ಅಂತಾವಿಲ್ಲ. ದಯಮಾಡಿ ಕೈ ಮುಗಿತಾರ ಮತ್ತ ಅಂತಾವಿಲ್ಲ ಇಲ್ಲಿತ್ರೊಳಗ. ಮ್ಯಾಥಮೆಟಿಕ್ಸ್ ಹಂಗಿಲ್ಲ. ಇಲ್ಲ ಮೆಂಟಲ್ ಎಬಿಲಿಟಿದಾಗ ಇರ್ತಾವ ಅಂತಾವ. ಮ್ಯಾಥಮೆಟಿಕ್ಸ್ ದಾಗ ಇರೋದೇ ಇಲ್ಲ ಆಕ್ಚುಲಿ. ಎಲ್ಲೋ ಒಂದ್ ಅಲ್ಲೇ ಇಲ್ಲೇ ಬರ್ತಿರ್ತಾವ. ನೀವು ಎಲ್ಲಕ್ಕೂ ಅದನ್ನ ಹೊಡೆದ್ರ ಮತ್ತ ಯಾವ್ದೋ ಒಂದಕ್ಕೆ ಅಪ್ಲೈ ಆಗಿರ್ತೈತಿ. ಎಲ್ಲಕ್ಕೂ ಆಗಕ್ ಸಾಧ್ಯ ಇಲ್ಲ. ಕ್ಲಿಯರ್? ಹಂಗಂಗ ಮತ್ತೆ ಇಲ್ಲಿ 35 ಒಳ್ಳೆ ಗುಣಾಕಾರ ಮಾಡಿ ಆಪ್ಷನ್ ದಾಗ ಇರ್ತೈತಿ. ಅದು 35 ಒಳ್ಳೆ ಒಂದ್ ಆನ್ಸರ್ ಅವ್ ಇಟ್ಟಿರ್ತಾನ. ನಾವ್ ಎಲ್ಲಿ ತಪ್ಪ ಬರ್ತಿರ್ತೈತಿ ಅವಂಗ. ಇನ್ನೊಬ್ರ 35 ಡಿವೈಡೆಡ್ ಬೈ 7 ಮಾಡಿರ್ತಾರೆ. 7 5 35 5 ಬರ್ತೈತೆ ನಾವು ಉತ್ತರ ಅಂತಿರ್ತಾರ ಅವ್ರು. ಅವ್ರಿಗೆ ಏನು ಮಾಡಕ್ ಬರಂಗಿಲ್ಲ. ಅವ್ರನ್ನ ಎಲ್ಲಾರ ಪ್ರವಾಸಕ್ಕೆ ಕರ್ಕೊಂಡು ಹೋಗೋದು ಅಟ್ಟ ಏನು. ಓಕೆ, ಎಸ್. ಈ ಕ್ವಶನ್ ಅನ್ನ ನೀವ ಮಾಡಕ್ ಟ್ರೈ ಮಾಡ್ರಿ ನೋಡೋಣ. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ 5. ಇಂಟ್ರೆಸ್ಟಿಂಗ್. ಮತ್ತೆ ಸ್ಟಾರ್ಟ್ ಆತ. ಮೊದಲ ಪದ 5, ಕೊನೆಯ ಪದ 45. ವಾವ್, ಮೊದಲ ಪದ 5, ಕೊನೆಯ ಪದ 45. ಓಕೆ, ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ನಾನು ಅಂದ್ರೆ ಇಟ್ ಮೀನ್ಸ್ ನೆನಪಿಟ್ಕೊಂಡು ಮತ್ತ 400 ಟರ್ಮ್ಸ್ ಗಳನ್ನ ಬರೀತಾ ನೋಡ್ರಿ. ಮೊದಲ ಪದ 5 ಇಟ್ಸ್ ನಥಿಂಗ್ ಬಟ್ ಎ ಇಸ್ 5. ಕೊನೆಯ ಪದ 45 ಅಂದ್ರೆ ಕೊನೆಯ ಪದ 45. ಎನ್ ಇಸ್ ಈಕ್ವಲ್ ಟು 45. ಎಲ್ಲಾ ಮೊತ್ತ ಟೋಟಲ್ ಎಸ್ ಎನ್ ಇಸ್ ಈಕ್ವಲ್ ಟು 400. ಅವ ಕೊಟ್ಟಾನ ಟೋಟಲ್ ಮೊತ್ತ ಎಷ್ಟ ಅಂತ ಹೇಳಿ. ಹಾಗಾದ್ರೆ ಆ ಶ್ರೇಣಿ ಒಳಗಿರುವಂತ ಪದಗಳು ಎಷ್ಟದಾವು? ಹೌ ಮೆನಿ ನಂಬರ್ಸ್ ಆರ್ ದೇರ್? ಎಷ್ಟು ಪದ ಅದ? ಹೌ ಮೆನಿ ಟರ್ಮ್ಸ್ ಆರ್ ದೇರ್ ಇನ್ ದಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್? ಹೌ ಮೆನಿ ಟರ್ಮ್ಸ್ ಆರ್ ದೇರ್? ಎಷ್ಟು ಪದ ಅದಾವು ಸಮಾಂತರ ಶ್ರೇಣಿ ಒಳಗ ಅನ್ನೋದು ಕಾನ್ಸೆಪ್ಟ್. ಓಕೆ, ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಅದು ಮೋಸ್ಟ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಈ ಎಸ್ ಎನ್ ಅನ್ನ ಕಂಡುಹಿಡಿಯುವಂತ ನಿಟ್ಟಿನಾಗ ನಾವೊಂದು ಫಾರ್ಮುಲಾ ಹೇಳಿದ್ ನಿಮಗ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಬ್ರಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಕರೆಕ್ಟಾ? ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಬ್ರಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಇಟ್ಸ್ ನಥಿಂಗ್ ಬಟ್ ಇದನ್ನ ಹೆಂಗ್ ಬರಿತಾನಂದ್ರ ನೋಡ್ರಿ, n/2 ಇಂಟು ಬ್ರಾಕೆಟ್ 2a ಅನ್ನ ಹೆಂಗ್ ಬರಿತಾನಂದ್ರ a ಪ್ಲಸ್ a. ಏನಾರ ಮಾಡಕ್ ಆಕೈತಿ? ಏನಾರ ಸಾಧ್ಯ ಆಕೈತಿ? ಏನೂ ಇಲ್ಲ. ಕರೆಕ್ಟ್ ಐತಿ. 2x ಅಂದ್ರು ಒಂದ, x ಪ್ಲಸ್ x ಅಂದ್ರು ಒಂದ, 3y ಅಂದ್ರು ಒಂದ, y ಪ್ಲಸ್ y ಅಂದ್ರು ಒಂದ. ಅಂತ 3 ಸತ ಇದನ್ನ ಮಾಡಿ ಬರ್ತಾನ, ನಾನು ಸಪರೇಷನ್ ಮಾಡಿ ಬರ್ತಾನೆ. ನಡೀತದ. ಹಿಂಗ್ ಬರಿತೀನಿ. ಪ್ಲಸ್ n ಮೈನಸ್ 1 ಇಂಟು ಡಿ. n ಮೈನಸ್ 1 ಇಂಟು ಡಿ. ಓಕೆ, ಇಲ್ಲಿ ನೀವು ಕೂಲಂಕುಷವಾಗಿ ಗಮನಿಸಿದ್ರಿ ಅಂದ್ರೆ a ಪ್ಲಸ್ n ಮೈನಸ್ 1 ಇಂಟು ಡಿ ಅನ್ನೋದು an ಫಾರ್ಮುಲಾ ಅನ್ನೋದನ್ನ ಮರಿಬಾರ್ದು. ನಾವು an ಫಾರ್ಮುಲಾ ಅಂದ್ರೆ nth ಟರ್ಮ್ ಅನ್ನ ಫೈಂಡ್ ಮಾಡಕ್ ನಾವು ಒಂದು ಫಾರ್ಮುಲಾ ಹಚ್ತಿದ್ದಿಲ್ಲ. an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಎರಡು ಫಾರ್ಮುಲಾ ಬಗ್ಗೆ ಹೇಳಿದ್ನೆ ನಿಮಗೆ. ಒಂದು an ಫಾರ್ಮುಲಾ, ಇನ್ನೊಂದು SN ಫಾರ್ಮುಲಾ. an ಫಾರ್ಮುಲಾ ಅಂದ್ರೆ nth ಟರ್ಮ್ ಯಾವುದೋ ಒಂದು ಸಂಖ್ಯೆ ಕಂಡುಹಿಡಿಯಕ್ ಬಳಸ್ತಾವ. SN ಫಾರ್ಮುಲಾ ಅಂದ್ರೆ ಇಡೀ ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯಕ್ ಬಳಸ್ತಾವ. ಎರಡೇ ಕಾನ್ಸೆಪ್ಟ್ ಇರುದಿಲ್ಲ. ಈಗ ಒಂದು ಸಮಾಂತರ ಶ್ರೇಣಿ ಐತಂದ್ರೆ 10ನೇ ಪದ ಯಾವುದು ಅನ್ನೋದು an ಕಾನ್ಸೆಪ್ಟ್. 10 ಪದಗಳವರೆಗಿನ ಟೋಟಲ್ ಸಮ್ ಎಷ್ಟು ಅನ್ನೋದು SN ಪದದ ಕಾನ್ಸೆಪ್ಟ್. ಈ ಎರಡೇ ಕಾನ್ಸೆಪ್ಟ್ ಮ್ಯಾಗ ಇಡೀ ಪಾರ್ಟ್ ನಿಂತೈತದ. ಕ್ಲಿಯರಾ? ಓಕೆ,
ಹಾಗಾದ್ರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅನ್ನ ನಾನು ಹೋಲ್ಸೇಲ್ ಆಗಿ ಏನ್ ಅನ್ನತನಂದ್ರ ಇದ ಫಾರ್ಮುಲಾನ ಹಿಂಗೂ ಬರಿಬಹುದನ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಎ ಪ್ಲಸ್ ಎ ಎನ್. ಗಮನಿಸ್ರೆ ಒಟ್ಟ ಹತ್ತು ಹೊಳ್ಬೇಡ್ರಿ, ಗಮನಿಸ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಎ ಪ್ಲಸ್ ಎ ಎನ್. ಯಾವಾಗ ಯೂಸ್ ಆಕೈತ್ರಿ ಸರ್ ಅಂದ್ರೆ ಶ್ರೇಣಿ ಒಳಗ ಒಂದನೇ ಪದ ಮತ್ತು ಕೊನೆಯ ಪದ, ಎ ಅಂದ್ರೆ ಒಂದನೇ ಪದ, ಎ ಎನ್ ಅಂದ್ರೆ ಕೊನೆಯ ಪದ. ಸಮಾಂತರ ಶ್ರೇಣಿ ಒಳಗ ಒಂದನೇ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ನಾವು ಈ ಫಾರ್ಮುಲಾ ಒಂದೇ ಯೂಸ್ ಮಾಡಬೇಕು. ಯಾಕಪ್ಪ ಅಂದ್ರ ಇಲ್ಲಿ ನಮಗ ಡಿ ಗೊತ್ತಿರಂಗಿಲ್ಲ, ಎನ್ ಗೊತ್ತಿರಂಗಿಲ್ಲ, ಇಂಥ ಸಂದರ್ಭ ಇರ್ತೈತಿ. ಅಂತದ್ರಾಗ ನಾವು ಈ ಫಾರ್ಮುಲಾ ಯೂಸ್ ಮಾಡಬಾರ್ದು, ಇದ ಫಾರ್ಮುಲಾ ಯೂಸ್ ಮಾಡ್ಬೇಕು. ಹಾಗಾದ್ರೆ ಸರ್ ಪ್ರಶ್ನೆ ಹಿಂಗ್ ಕೇಳಿದ್ದಂದ್ರೆ ಇಲ್ಲಿ ನೋಡ್ರಿ, ಒಂದು ಸಮಾಂತರ ಶ್ರೇಣಿ ಒಳಗ ಮೊದಲ ಪದ 5 ಕೊನೆಯ ಪದ 50. ಒಂದು ಸಮಾಂತರ ಶ್ರೇಣಿ ಒಳಗ ಮೊದಲ ಪದ 5 ಕೊನೆಯ ಪದ 50. ಆ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ 10. ಅಂದ್ರೆ ಸಮಾಂತರ ಶ್ರೇಣಿ ಒಳಗ ಸಂಖ್ಯೆ ಎಷ್ಟದಾವು ಅಥವಾ ಪದಗಳು ಎಷ್ಟದಾವು? 10 ಅದಾವು. ಟೋಟಲ್ ಸಮ್ ಕಂಡಿಡಿರಿ ಅಂದ್ರೆ ನೀವು ಡೈರೆಕ್ಟ್ ಹಿಂಗ ಮಾಡ್ಬೋದು. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಎ ಪ್ಲಸ್ ಎ ಎನ್. ಮುಗಿದು ಹೋತ. ಎ ಅನ್ನೋದು ಮೊದಲ ಪದ, ಎ ಎನ್ ಅನ್ನೋದು ಕೊನೆಯ ಪದ. ಕೊನೆಯ ಪದನ ಕೂಡ ಮೊದಲ ಪದ. ಸಾಮಾನ್ಯ ವ್ಯತ್ಯಾಸದ ಮಾತ್ರ ತೆಗೆದಿಲ್ಲ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡೋದ ದಿ ಬೆಸ್ಟ್ ಮೆಥಡ್ ಇನ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್. ಎನ್ ಪದಗಳ ಸಂಖ್ಯೆ ಎಷ್ಟಿದಾವು? 10 ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ ಮೊದಲ ಪದ 5 ಪ್ಲಸ್ ಕೊನೆಯ ಪದ 50. ಮುಗಿದ ಹೊತ್ತು ಲೆಕ್ಕ ಮುಗೀತು. 2 ಒಂದ್ಲೆ 2 ಐದ್ಲೆ 5ಕ್ಕೆ 5 ಇಂಟು ಬ್ರಾಕೆಟ್ 5 50 ಕೂಡಿಸಿದ್ರೆ 55. 5 ಐದ್ಲೆ 20, 5 ಐದ್ಲೆ 25, 5 ಐದ್ಲೆ 25 2 27. ಆನ್ಸರ್ ಇಸ್ 275. ವೆನ್ ಇಟ್ಸ್ ಗೋಸ್ ಟು ಯಾವಾಗಿದ ಹೋಗ್ತದ ಅಥವಾ ಯಾವಾಗಿದ ಕಡಿಮೆ ಆಗ್ತದ? ಯಾವಾಗ ಸಾಮಾನ್ಯ ವ್ಯತ್ಯಾಸದ ಪರಿಕಲ್ಪನೆ ಪ್ರಶ್ನೆ ಒಳಗೆ ಇರಂಗಿಲ್ಲೋ ಅಥವಾ ಪ್ರಶ್ನೆ ಒಳಗ ಮೊದಲ ಪದ ಮತ್ತು ಕೊನೆಯ ಪದವನ್ನ ಕೊಟ್ಬಿಟ್ಟಾನೋ ಅವಾಗ ನಾವು ಸೂತ್ರವನ್ನ ನಮಗ ಅಡ್ಜಸ್ಟ್ ಮಾಡ್ಕೊಂಡ ಈ ರೀತಿಯಾಗಿ ಬಿಡಿಸಬಹುದು ಅನ್ನೋದ್ರ ಕಾನ್ಸೆಪ್ಟ್. ಓಕೆ, ಈಗ ಸರ್ ಇದನ್ನೆಲ್ಲ ಈಗ ಯಾಕೆ ಮಾತಾಡತ್ತೀರಿ ನೀವು ಅಂದ್ರೆ ಆ ಕಾನ್ಸೆಪ್ಟ್ ಬೇಸ್ಡ್ ಒಂದು ಕ್ವಶನ್ ಬಂದೈತಿ, ಹಾಗಾಗಿ ಮಾತಾಡುವಂತ ಪರಿಸ್ಥಿತಿ ಬಂತ. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ 5 ಕೊನೆಯ ಪದ 45. ಮೊದಲ ಪದ ಮತ್ತು ಕೊನೆಯ ಪದ ಪ್ರಶ್ನೆ ಒಳಗಿದ್ದಾಗ ದ ಫಾರ್ಮುಲಾ ಇಸ್ ವಾಟ್? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಎ ಪ್ಲಸ್ ಎ ಎನ್. 3 ಫಾರ್ಮುಲಾ ಒಂದ್ ಕಡೆ ಬರ್ದಿಟ್ಕೊಂಡ್ಬಿಟ್ರಿ. ಅದನ್ನ 3 ಫಾರ್ಮುಲಾ ಅಂದ್ರೆ 3 ಸಪರೇಟ್ ಅಲ್ಲ. ಎ ಎನ್ ಬೇರೆ, ಎಸ್ ಎನ್ ಬೇರೆ, ಎರಡ ಫಾರ್ಮುಲಾ ಇರೋದು ಪಾಠದಾಗ. ಎಸ್ ಎನ್ ಅದ ಇನ್ನೊಂದದ ಅದರ ಒಂದು ಇದನ್ನ ತಪ್ಸಾಕ. ಈಗ ಹೆಂಗ ಮುಂಬೈ ಬಂದರುವಿನ ಒತ್ತಡ ತಪ್ಸಾಕ ಹೆಂಗ ನವಸೇವಾ ಬಂದರು ಮಾಡಿದ್ರಲ್ಲ, ಹಂಗ ಇದ್ರ ಒತ್ತಡ ತಪ್ಸಾಕ ಈ ಬಂದರು ಇದ್ದಂಗ ಅದ ಅಥವಾ ಆ ಫಾರ್ಮುಲಾ ಇದ್ದಂಗ ಅದ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೇನ್ ಫಾರ್ಮುಲಾ. ಸಬ್ ಫಾರ್ಮುಲಾ ಕೊನೆಯ ಪದ ಮತ್ತು ಮೊದಲ ಪದ ಇದ್ದಾಗ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಎ ಪ್ಲಸ್ ಎ ಎನ್. ಕ್ಲಿಯರ್? ಎಸ್, ಇನ್ ದಿಸ್ ಸಿಚುವೇಶನ್ ಐ ಯೂಸ್ ದಟ್ ಫಾರ್ಮುಲಾ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಎ ಪ್ಲಸ್ ಎ ಎನ್. ಓಕೆ, ಎನ್ ಎಷ್ಟ? ಪದಗಳ ಸಂಖ್ಯೆ. ಪದಗಳ ಸಂಖ್ಯೆನ ಕೇಳತ್ತಾನ, ಪದಗಳ ಸಂಖ್ಯೆ ಗೊತ್ತಿಲ್ಲ ನನಗೆ, ಹಂಗ ಬರ್ಕೋ ಎನ್ ಡಿವೈಡೆಡ್ ಬೈ ಟು ಆಸ್ ಇಟ್ ಇಸ್ ಬರ್ಕೋ. ಎ ಎಷ್ಟ? ಮೊದಲ ಪದ 5 ಪ್ಲಸ್ ಎ ಎನ್ ಕೊನೆಯ ಪದ 45. ಎಸ್ ಎನ್ ಟೋಟಲ್ ಸಮ್ ಕೂಡ ಕೊಟ್ಟಾನ ಕ್ವಶನ್ದಾಗ. ಓಕೆ, ಎಲ್ ಎಚ್ ಎಸ್ ಆನ್ಸರ್ ಕೂಡ ಗೊತ್ತೈತಿ ನಮಗೆ. ದಟ್ ಇಸ್ ವಾಟ್? 400. ವೆರಿ ಸಿಂಪ್ಲೆಸ್ಟ್ ಮೆಥಡ್. ಓಕೆ, ದೆನ್ 400 ಆಸ್ ಇಟ್ ಇಸ್ 400 ಇಸ್ ಈಕ್ವಲ್ ಟು ಎನ್ ಬೈ ಟು ಒಳಗಿನ ಕುಡಿಸ್ಬಿಡ್ರಿ. 45 5 ಕುಡಿಸಿದ್ರೆ 50. ಮಲ್ಟಿಪ್ಲೈ ಇಲ್ಲೇ ಮಾಡೋದು ಕರ್ತಾ ಹೊಡ್ರಿ. 2 ಒಂದ್ಲೆ 2 25. ಇಟ್ಸ್ ನಥಿಂಗ್ ಬಟ್ 400 ಡಿವೈಡೆಡ್ ಬೈ 25 ಇಂಟು ಎನ್ 25 ಎನ್. 25 ಒಂದ್ಲೆ 25 ಒಂದ್ಲೆ 25 ಹಿಂಗ ಕರ್ತಾ ಬಿಡ್ರಿ, ಏನ್ ಪ್ರಾಬ್ಲಮ್ ಇಲ್ಲ. 25 ಒಂದ್ಲೆ 25 ಅಥವಾ ಹಿಂಗ್ ತಗೋರಿ, 5ರಲ್ಲೇ ತಗೊಂಡ್ಬಿಡ್ರಿ. ಓಕೆ, ಈಸಿ ಆಗಿಬಿಡುತ್ತೆ ನಮಗೆ. 5 5ಲೆ 25, 5 8ಲೆ 40, 0 0, 5 ಒಂದ್ಲೆ 5, 5 ಒಂದ್ಲೆ 5, 3 ಉಳಿತು, 5 6ಲೆ 30. ಓಕೆ, ದಟ್ ಇಸ್ ಎನ್ ಇಸ್ ಈಕ್ವಲ್ ಟು ವಾಟ್? 16. ಅಂದ್ರೆ 25ಲೇನು ಕಡ್ತಾ ಹೊಡಿಬಹುದು. 25 4ಲೆ 100, 25 8ಲೆ 200, 25 12ಲೆ 300, 25 16ಲೆ 400. ಓಕೆ, 4 ಡಿಫರೆನ್ಸ್ ಹಾಕೋತಾ ಹೋಗ್ತಿರ್ತದೆ. ಎನ್ ಇಸ್ ವಾಟ್? 16. ಹಾಗಾದ್ರೆ ಈ ಸಮಾಂತರ ಶ್ರೇಣಿ ಒಳಗೆ ಇರುವಂತಹ ಪದಗಳ ಸಂಖ್ಯೆ ಎಷ್ಟಪ್ಪ? 16. 16 ಪದಗಳು ಸಮಾಂತರ ಶ್ರೇಣಿ ಒಳಗೆ ಅದಾವು ಕಾನ್ಸೆಪ್ಟ್. ಐ ಥಿಂಕ್ ಇಟ್ಸ್ ಕ್ಲಿಯರ್ ಟು ಯು. ಓಕೆ, ಈ ರೀತಿಯಾಗಿ ಲೆಕ್ಕವನ್ನ ನಿಮ್ಮದೇ ಆದಂತಹ ಒಂದು ಕಾನ್ಸೆಪ್ಟಿಗೆ ಅದನ್ನ ಒಯ್ದು ಮಾಡುವುದು ಬಹಳಷ್ಟು ಒಳ್ಳೆಯದು, ಬಹಳಷ್ಟು ಒಳಿತು. ಕ್ಲಿಯರಾ? ಅಷ್ಟು ಕೊಟ್ವ. ನೆಕ್ಸ್ಟ್ ಒನ್ ಪ್ರಶ್ನೆ. ಎಲ್ ಇಸ್ ಈಕ್ವಲ್ ಟು 28, ಎಸ್ ಇಸ್ ಈಕ್ವಲ್ ಟು 144. ಎಲ್ ಅಂದ್ರ ಅಗೇನ್ ಹೇಳ್ರಿ, ನೀವು ಹೇಳ್ರಿ, ವಾಟ್ ಯು ಮೀನ್ ಬೈ ಎಲ್? ಎಲ್ ಇಸ್ ನಥಿಂಗ್ ಬಟ್ ಎ ಎನ್. ವಾಟ್ ಇಸ್ ಎ ಎನ್? ಎ ಎನ್ ಇಸ್ ನಥಿಂಗ್ ಬಟ್ ಲಾಸ್ಟ್ ಟರ್ಮ್.
ಕೊನೆಯ ಪದ 28, ಎಸ್ ಇಸ್ 144 ಅಂದ್ರೆ ಟೋಟಲ್ ಸಮ್, ಸಮಾಂತರ ಶ್ರೇಣಿಯ ಒಟ್ಟು ಪದಗಳ ಮೊತ್ತ 144 ಹಾಗೂ ಪದಗಳ ಸಂಖ್ಯೆ ಕೂಡ ಕೊಟ್ಟಾನು 9. ಇಟ್ಸ್ ನಥಿಂಗ್ ಬಟ್ ಎನ್. ಪದಗಳ ಸಂಖ್ಯೆ ಅಂದ್ರೆ ಎನ್, ಒಂದನೇ ಪದ ಅಂದ್ರೆ ಎ, ಕಾಮನ್ ಡಿಫರೆನ್ಸ್ ಅಂದ್ರೆ ಡಿ, ಎ ಎನ್ ಅಂದ್ರ ಕೊನೆ ಪದ, ಎಲ್ ಅಂದ್ರು ಕೊನೆ ಪದ, ಎಸ್ ಅಂದ್ರ ಪದಗಳ ಮೊತ್ತ. ಇವೆಷ್ಟ ಟರ್ಮ್ ಇರು, ಮತ್ತೆ ಇವನ್ ಬಿಟ್ಟು ಯಾವೂ ಇಲ್ಲ. ಓಕೆ, ಇಲ್ಲಿ ಕೊನೆಯ ಪದನೂ ಕೊಟ್ಟಾನ, ಎಲ್ ಕೊಟ್ಟಾನ, ಇಡೀ ಸಮಾಂತರ ಶ್ರೇಣಿ ಪದಗಳ ಸಂಖ್ಯೆನೂ ಕೊಟ್ಟಾನ, ಎನ್ ಸಮಾಂತರ ಶ್ರೇಣಿ ಒಳಗೆ ಇರುವಂತ ಸಂಖ್ಯೆಗಳು ಇಷ್ಟ ಅದಾವಪ್ಪ ಅನ್ನೋದನ್ನು ಕೊಟ್ಬಿಟ್ಟಾನ. ಹಾಗಾದ್ರ ಎ ಕಂಡುಹಿಡಿ ಅಥವಾ ಒಂದನೇ ಪದ ಕಂಡುಹಿಡಿಪ ಸೂರ ಅಂತ ಹೇಳತ್ತಾನ. ಒಂದನೇ ಪದ ಕಂಡುಹಿಡಿಬೇಕು ಅಂದ್ರೆ ನಾ ಯಾವ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು ಅನ್ನೋದು ಬಹಳಷ್ಟು ಟೆಕ್ನಿಕಲ್. ಅಗೇನ್ ಹೇಳ್ತಾನೆ, 3 ಫಾರ್ಮುಲಾ ಅದಾವ. ಒಂದು ಫಾರ್ಮುಲಾ ಯಾವುದು, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎರಡನೇದು ಫಾರ್ಮುಲಾ ಎಸ್ ಎನ್ ರಿಲೇಟೆಡ್, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅಗೇನ್ ಎಸ್ ಎನ್ ಸಬ್ ಫಾರ್ಮುಲಾ ಯಾವುದು, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಬ್ರಾಕೆಟ್ ಎ ಪ್ಲಸ್ ಎ ಎನ್. ಥಿಂಕ್ ಮಾಡ್ರಿ, ಮೂರಾಗ ಯಾವ್ದು ಯೂಸ್ ಮಾಡ್ಲಿ, ಥಿಂಕ್ ಮಾಡ್ರಿ. 1 ನಿಮಿಷ ಟೈಮ್ ಕೊಡ್ತೀನಿ, ಥಿಂಕ್ ಮಾಡ್ರಿ. ಯಾರು ಇದನ್ನ ಬರೋಬ್ಬರ ಥಿಂಕ್ ಮಾಡ್ತಾರ, ಮೂರಾಗ ಯಾವ್ದು ಅಂತ ಹೇಳಿ ಕರೆಕ್ಟ್ ಥಿಂಕ್ ಮಾಡ್ತಾರಲ್ಲ, ಅವ್ರು ಈ ಪಾಠದ ಬೆಕ್ಕದ ಲೆಕ್ಕ ಬರ್ಲಿ ಮಾಡ್ತಾರ ನೋಡಿ. ಎಕ್ಸಾಮ್ದಾಗ ಬೆಕ್ಕದ ಬರ್ಲಿ ಮಾತಾವ. ಅಲ್ಲೇ ಅಲ್ಲೇ ಲೆಕ್ಕ. ಓಕೆ ಸರ, ಒಂದೇದ್ರಿ, ಎರಡನೇದ್ರಿ ಸರ್, ಮೂರನೇ, ಒಂದೇದ್ ಯಾಕೆ ಅಲ್ಲ ಅಂದ್ರ ಒಂದನೇ ಪದ ಕಂಡುಹಿಡಿಬೇಕಾಯ್ತಿ, ಕಂಡುಹಿಡಿಬೇಕಾಯ್ತು. ಓಕೆ ಒಪ್ಕೋತಾನೆ. ಎನ್ ಗೊತ್ತೈತಿ, ಓಕೆ ಒಪ್ಕೋತಾನೆ. ಡಿ ಗೊತ್ತಿಲ್ಲದ, ಸಾಮಾನ್ಯ ವ್ಯತ್ಯಾಸನ ಗೊತ್ತಿಲ್ಲ, ಲೆಕ್ಕದಾಗ ಇಲ್ಲ ಇಲ್ಲದ, ಪ್ರಶ್ನೆದಾಗ ಇಲ್ಲ ಇಲ್ಲದ. ಹಾಗಾಗಿ ಯಾವಾಗ 2 ಟರ್ಮ್ಸ್ ಗೊತ್ತಿಲ್ಲ ಅದನ್ನ ಅವಾಯ್ಡ್ ಮಾಡೋದು ಬಹಳ ಉತ್ತಮ, ಬಹಳ ಒಳಿತು, ಬಹಳ ಒಳ್ಳೇದ. ಸರ್ ಇದು ಇನ್ ದಿಸ್ ಸಿಚುವೇಶನ್ ಆಲ್ಸೋ ಏನು ಗೊತ್ತಿಲ್ಲ, ಡಿನೂ ಗೊತ್ತಿಲ್ಲ, ಬ್ಯಾಡ. ಬಟ್ ಇಲ್ಲಿ ನೋಡ್ರಿ, ಎ ಗೊತ್ತಿಲ್ಲ, ಓಕೆ ಒಪ್ಕೋತೀನಿ. ಏನು ಗೊತ್ತೈತೆ, ಕೊನೆಯ ಪದ ಗೊತ್ತೈತೆ, ಏನು ಗೊತ್ತೈತೆ, ಎಸ್ ಅನ್ನು ಗೊತ್ತೈತೆ, ಬಟ್ ಬರೀ ಎ ಅಷ್ಟೇ ಗೊತ್ತಿಲ್ಲ. ಆರಾಮ್ಸೆ ಕಂಡುಹಿಡಿಬಹುದು. ಓಕೆ, ಹಾಗಾಗಿ ನಾನು ಐ ಯೂಸ್ ಥರ್ಡ್ ಫಾರ್ಮುಲಾ, ಮೂರನೇ ಫಾರ್ಮುಲಾವನ್ನ ಯೂಸ್ ಮಾಡಿ ಈ ಫಾರ್ಮುಲಾವನ್ನ, ಈ ಕ್ವಶನ್ ಅನ್ನ ಫೈಂಡ್ ಔಟ್ ಮಾಡ್ತೀನಿ ಅಥವಾ ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ತೀನಿ. ಓಕೆ, ಮೂರನೇ ಫಾರ್ಮುಲಾ ಏನ್ ಹೇಳ್ತು, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಬ್ರಾಕೆಟ್ ಎ ಪ್ಲಸ್ ಎ ಎನ್. ಈಗ ಫೈಂಡ್ ಮಾಡ್ಬೇಕಾಗಿರೋದು ಎ. ಎಸ್ ಎನ್ ಮೀನ್ಸ್ ಟೋಟಲ್ ಸಮ್. ಎಸ್ ಎನ್ ಅಂದ್ರೆ ಅದ ಟೋಟಲ್ ಸಮ್. ಸರ್ ವಾಟ್ ಯು ಮೀನ್ ಬೈ ಎಸ್ ಎನ್ ಅಂತ ಕೇಳಕ್ ಹೋಗ್ಬೇಡ್ರಿ. ಟೋಟಲ್ ಸಮ್ ಆಫ್ ದಿ ನಂಬರ್ಸ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. 144 ಇಸ್ ಈಕ್ವಲ್ ಟು ಎನ್ ಎಷ್ಟದ 9 ಡಿವೈಡೆಡ್ ಬೈ 2. ನನಗೆ ಎ ಗೊತ್ತಿಲ್ಲಪ್ಪ, ಹಂಗ ಬರಿ. ಏನ್ ಗೊತ್ತದ 28, 28ಕ್ಕೆ 28 ಬರಿ. ಈ ಪ್ರಶ್ನೆ ಆಲ್ರೆಡಿ SSLC ಬೋರ್ಡ್ ಎಕ್ಸಾಮ್ ದಾಗೂ ಬಂದಂತ ಕ್ವಶನ್ ಇದೆ. 2023 ಬೋರ್ಡ್ ಎಕ್ಸಾಮ್ ಅನ್ನ ತೆಗೆದು ನೋಡ್ರಿ ನೀವು, ಈ ಪ್ರಶ್ನೆ ಐತಲ್ಲಿ. LBA ದಾಗೂ ಐತಿ. ಓಕೆ, ಅಕಾಡೆಮಿಕ್ ಒಳಗ ಬಹಳಷ್ಟು ಹೈಲೈಟ್ ಆಗಿರುವಂತ ಪ್ರಶ್ನೆಗಳು GPT ಮತ್ತು PSTR ಎಕ್ಸಾಮಿನೇಷನ್, ವಿಶೇಷವಾಗಿ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಬರುವಂತ ಸಾಧ್ಯತೆ ಬಹಳಷ್ಟು ಇರ್ತದೆ. ಅಕಾಡೆಮಿಕಲಿ ಯಾವ ಪ್ರಶ್ನೆಗಳು ಬಹಳಷ್ಟು ಹೈಲೈಟ್ ಆಗಿರ್ತಾವೋ ಆ ಪ್ರಶ್ನೆಗಳು ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಹೈಲೈಟ್ ಆಗಿ ಆಗ್ತಾವ. ಓಕೆ, ಇನ್ ದಿಸ್ ಸಿಚುವೇಶನ್ ಏನ್ ಮಾಡ್ಬೇಕು ಸರ್, ಇಲ್ಲಿ ಕಡ್ತ ಹೊಡ್ಯಾಕ ಆಸ್ಪದನೇ ಇಲ್ಲ. ಕಡ್ತ ಹೊಡ್ಯಾಕ ಆಸ್ಪದ ಇಲ್ಲ ಅಂದ್ರೆ ಭಾಗಾಕಾರದ ಎರಡನ್ನ ಆಚೆ ಕಡೆ ತಗೊಂಡ್ ಹೋಗಿ ಗುಣಾಕಾರ ಮಾಡ್ಕೋಬಹುದು. ಮತ್ತೇನು ಬೇರೆ ಫಾರ್ಮೇಶನ್ ಇಲ್ಲ. 144 ಇಂಟು 2 ಇಸ್ ಈಕ್ವಲ್ ಟು 9 ಇಂಟು ಬ್ರಾಕೆಟ್ ಎ ಪ್ಲಸ್ 28. ಇಷ್ಟ ಫಾರ್ಮೇಟ್. 9 ಇಂಟು ಬ್ರಾಕೆಟ್ ಎ ಪ್ಲಸ್ 28. ಏನಾಯ್ತು ಮತ್ತೆ ಇದು 9 ಅಂತ ತಿಳ್ಕೊಂಡ್ರೆ ಎ ಪ್ಲಸ್ 28. ಇನ್ ದಿಸ್ ಸಿಚುವೇಶನ್ ಮಲ್ಟಿಪ್ಲಿಕೇಶನ್ ವಿತ್ 2 ನಂಬರ್ಸ್, 2 4s 8, 2 4s 8, 2 2s 2 1s 2 is equal to 9 into bracket a plus 28 ಅಂತ ಐತಿ. ಬಹಳಷ್ಟು ಜನ ಇಲ್ಲೂ ಏನ್ ಮಾಡ್ತಾರಂದ್ರೆ 9 ಜೊತೆ ಗುಣಾಕಾರ ಮಾಡ್ತಾರೆ. 9 ಇಂಟು ಎ 9a 9 ಇಂಟು 28 ಹಂಗ್ ಮಾಡುವ ಅವಶ್ಯಕತೆ ಇಲ್ಲ. a plus 28 ಅಲ್ಲೇ ಉಳಿಲಿ. 9 ಏನು ಮಲ್ಟಿಪ್ಲಿಕೇಶನ್ ಐತೆ ಹೆಚ್ಚು ಕಡೆ ತಗೊಂಬರ್ರಿ, ಡಿವೈಡ್ ಆಕೈತಿ. 228 divided by 9 is equal to a plus 28. ಮತ್ತೆ ಅಗೇನ್ ಈಸಿ ಆಗ್ತದೆ. 9 ಒಂದ್ಲೆ 9 ಮೂರ್ಲೆ 27, 9 ಮೂರ್ಲೆ 27 ಒಂದು ಉಳಿತು, 9 ಎರಡ್ಲೆ 18. ಇಟ್ಸ್ ನಥಿಂಗ್ ಬಟ್ 32 is equal to plus 28 ಈಚ್ ಕಡೆ ಬಂತಂದ್ರೆ minus 28. 32 minus 28 is equal to a. 32 28 ಕಳೆದ್ರೆ ರಿಮೈನ್ ಬೈ a is 4. ಹಾಗಾದ್ರೆ ಈ ಪ್ರಶ್ನೆಯ ಪ್ರಥಮ ಪದ ಅಥವಾ ಈ ಪ್ರಶ್ನೆಯಲ್ಲಿ ಫಸ್ಟ್ ಟರ್ಮ್ ಆಫ್ ದಿಸ್ ಕ್ವಶನ್ ಇಸ್ ವಾಟ್? ದಟ್ ಈಸ್ 4. ಫಸ್ಟ್ ಟರ್ಮ್ is 4. ಫಸ್ಟ್ ಟರ್ಮ್ is 4. ಕ್ಲಿಯರ್? ಐ ಹೋಪ್ ಇಟ್ಸ್ ಕ್ಲಿಯರ್ ಟು ಯು. ನಿಮಗೆ ಇದು ಕ್ಲಿಯರ್ ಆಗಿ ಆಗೈತೆ.
ಓಕೆ, ಈ ರೀತಿಯಾಗಿ ಪ್ರಶ್ನೆಗಳನ್ನ ನಾವು ನಮ್ಮದೇ ಆದಂತಹ ವೇ ಒಳಗ ಫೈಂಡ್ ಔಟ್ ಮಾಡೋದನ್ನ ಕಲಿಬೇಕು. ಅದು ಈಸಿ ವೇ ಒಳಗ ಪ್ರಶ್ನೆಗಳು ಯಾವುದೇ ಕಠಿಣತೆ ಮಟ್ಟವನ್ನು ನೋಡಿದ ಕಠಿಣ ಅನಿಸ್ತದೆ. ಕೊನೆಯ ಪದ ಐತಿ, ಇದನ್ನ ವಾಕ್ಯ ರೂಪದಾಗ ಕೊಡ್ಬೋದು. ಒಂದು ಸಮಾಂತರ ಶ್ರೇಣಿ ವಾಕ್ಯ ರೂಪದಾಗ ಕೊಟ್ರೆ ಹೆಂಗ್ ಕೊಡ್ತಾ ಅಂದ್ರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದ 28, ಕೊನೆಯ ಪದ ಲಾಸ್ಟ್ ಟರ್ಮ್ ಇಸ್ 28, ಟೋಟಲ್ ಸಮ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 144. ಟೋಟಲ್ ಸಮ್ ಅನ್ನ ಕೊಡ್ತಾನು. ಅದ್ರ ಜೊತೆ ಟರ್ಮ್ಸ್ ಅಂದ್ರೆ ಎಷ್ಟು ನಂಬರ್ ಅದಾವು ಅಥವಾ ಎಷ್ಟು ಟರ್ಮ್ಸ್ ಅದಾವು, ಅದೆಷ್ಟು 9 ಟರ್ಮ್ಸ್ ಅದಾವು ಆ IP ಒಳಗ. ಹಾಗಾದ್ರೆ ಫಸ್ಟ್ ಟರ್ಮ್ ಅನ್ನ ಫೈಂಡ್ ಔಟ್ ಮಾಡುವ ಅನ್ನಂಗ. ಇದನ್ನ ನಾವು ವಾಕ್ಯ ರೂಪದಾಗ ಬಂದ್ರು ಬಿಡಿಸ್ಬೇಕು, ಇಲ್ಲ ಈ ಟರ್ಮ್ಸ್ ಒಳಗೆ ಬಂದ್ರು ಬಿಡಿಸ್ಬೇಕು. ಹೆಂಗ ಬಂದ್ರು ಇದ್ರ ಅರ್ಥ ಮಾಡ್ಕೊಂಡು ಬಿಡಿಸೋದೇನದಲ್ಲ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಕ್ಲಿಯರ್? ನೆಕ್ಸ್ಟ್ ಮೋಸ್ಟ್ ಇಂಟ್ರೆಸ್ಟಿಂಗ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ನ ಬಹಳಷ್ಟು ಒಂದ್ ಸ್ವಲ್ಪ ಟಫ್ ಲೆವೆಲ್ ಕ್ವಶನ್ ಟ್ರೈ ಮಾಡ್ರಿ. ನೀವ ಟ್ರೈ ಮಾಡ್ರಿ. ಒಂದು ಸಮಾಂತರ ಶ್ರೇಣಿಯಲ್ಲಿ ಇನ್ ಅನ್ AP ಸೆಕೆಂಡ್ ಅಂಡ್ ಥರ್ಡ್ ಟರ್ಮ್ಸ್ ಆರ್ 14 and 18 ರೆಸ್ಪೆಕ್ಟಿವ್ಲಿ. ಇಂಗ್ಲಿಷ್ ದಾಗ ಕೂಡ ಬರ್ಕೋಬಹುದು ನೀವು, ಯಾರು ಇಂಗ್ಲಿಷ್ ಪ್ರಿಪೇರ್ ಆಗತ್ತೀರಿ. ಏನ್ ಪ್ರಾಬ್ಲಮ್ ಇಲ್ಲ, ಇಂಗ್ಲಿಷ್ ಕನ್ನಡ ಅನ್ನಕ ಬಹಳಷ್ಟು ಈಸಿಯಾಗಿ ನಿಮ್ಗೆ ಅರ್ಥ ಆಗ್ತದೆ. AP ಒಳಗ, AP ಅಂದ್ರ ಸಮಾಂತರ ಶ್ರೇಣಿ ಒಳಗ ಎರಡನೇ ಪದ ಮತ್ತು ಮೂರನೇ ಪದ ಕ್ರಮವಾಗಿ 14, 18 ಅದಾವು. ಇದು ಎರಡನೇ ಪದ, ಇದು ಮೂರನೇ ಪದ. ಹಾಗಾದ್ರೆ ಅದರ 50 ಪದಗಳವರೆಗಿನ ಮೊತ್ತ ಏನ ಅಂತ ಕೇಳತಾನ. ಟೋಟಲ್ ಸಮ್ ಆಫ್ ದ ಟರ್ಮ್ಸ್ ಎಷ್ಟ ಅಂತ ಹೇಳಿ ಕೇಳತಾನ. ಓಕೆ, ಇಲ್ಲಿ ಎರಡನೇ ಪದ, ಮೂರನೇ ಪದ, ಅಥವಾ 10ನೇ ಪದ, 11ನೇ ಪದ, ಅಥವಾ 20ನೇ ಪದ, 30ನೇ ಪದ ಅಂದ್ರೆ ಈ ಕಾನ್ಸಿಕ್ಯೂಟಿವ್ ಪದಗಳು ಏನದಾವಲ್ಲ, ಕ್ರಮವಾಗಿ ಇರುವಂತಹ ಪದಗಳು ಏನದಾವಲ್ಲ, ಅದನ್ನ ಕೊಡತಾನು ಅಂದ್ರ ಅಲ್ಲಿ ಒಳಗ ಹಿಂಟ್ ಏನ್ ಇಟ್ಟಿರ್ತಾನೋ ಅಂದ್ರೆ ಡಿ ಇಟ್ಟಿರ್ತಾನೋ. ಪ್ರಶ್ನೆ ಗಮನಿಸ್ರಿ ನೀವು, ಸಾಮಾನ್ಯ ವ್ಯತ್ಯಾಸ ಇಲ್ಲ, ಮೊದಲ ಪದ ಇಲ್ಲ, ಪ್ರಶ್ನೆ ಒಳಗೆ ಮೊದಲ ಪದನೂ ಇಲ್ಲ, ಸಾಮಾನ್ಯ ವ್ಯತ್ಯಾಸನೂ ಇಲ್ಲ. ಎರಡನೇ ಪದ, ಮೂರನೇ ಪದ ಅಂತ ಹೇಳಿ ಕ್ರಮವಾಗಿ ಏನ್ ಪದಗಳನ್ನ ಕೊಡತ್ತಲ್ಲ, ಇದ್ರ ಮೂಲಕನ ಮೊದಲ ಪದನು ಕಂಡುಹಿಡಿಬಹುದು, ಸಾಮಾನ್ಯ ವ್ಯತ್ಯಾಸನು ಕಂಡುಹಿಡಿಬಹುದು. ವಿದಿನ್ ಅ ಸೆಕೆಂಡ್, ಒಂದ್ ಸೆಕೆಂಡ್ ದಾಗ ಕಂಡುಹಿಡಿಬಹುದು. ಹೆಂಗ್ ಸರ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಎರಡನೇ ಪದ 14, ಮೂರನೇ ಪದ 18 ಅಂತ ಕೊಡತಾನು. ಎರಡನೇ ಪದ 14, ಇದಾದ ಕೂಡ ಮೂರನೇ ಪದನ 18. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಮುಂದಿನ ಪದ ಹಿಂದಿನ ಪದ ಕಳೆದ್ರನ ಬರ್ತೈತಿ. 4 is what? ಡಿ, ಕಾಮನ್ ಡಿಫರೆನ್ಸ್. ಹಾಗಾದ್ರೆ ಸರ್ ಮೊದಲನೇ ಪದ ಕಂಡುಹಿಡಿದ, ಮೊದಲನೇ ಪದ ಮತ್ತು 4 ಅನ್ನ ಮೈನಸ್ ಮಾಡ. 10 ಅನ್ನೋದ ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ. ಜಸ್ಟ್ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಒಳಗೆ ನೀನ ಎ ಮತ್ತು ಡಿ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಯಾವಾಗ ನಿನಗೆ ಎ ಮತ್ತು ಡಿ ಸಿಗ್ತಾವು, ಮುಗ್ದ ಹೋತ ಕತಿ, ಕ್ಲೋಸ್, ಚಾಪ್ಟರ್ ಕ್ಲೋಸ್. ಪ್ರಶ್ನೆ 90% ನೀವು ಮುಗಿಸಿದೆ ಅಂದಂಗದ ಅದ್ರ ಕಾನ್ಸೆಪ್ಟ್. ಯಾವಾಗ ಎ ಮತ್ತು ಡಿ ಸಿಗ್ತಾವು ಅಂತ. ಈಗ 50 ಪದಗಳವರೆಗಿನ ಮೊತ್ತ ಕಂಡಿಡಿ ಅಂದಾನು ಬಹಳಷ್ಟು ಈಸಿಯಾಗಿ ಕಂಡುಹಿಡಿಬಹುದು. ಫಾರ್ಮುಲಾ ಇರ್ತೈತಿ, SN is equal to n/2 into bracket 2a plus n minus 1 into d. ನಮ್ಮ ಕಡೆ ಏನು ಐತಿ, ಡಿನೂ ಐತಿ, ಎನ್ನು ಐತಿ, ಎಲ್ಲ ಐತಿ. 50 ಪದಗಳವರೆಗಿನ ಮೊತ್ತ 50 ಅನ್ನೋದ, ಇಲ್ಲಿ ಎನ್ ಅದ. ಎನ್ 50 divided by 2 into bracket 2a, a ಎಷ್ಟೈತಿ 10, 10 ಎರಡ್ಲೆ 20, ಡೈರೆಕ್ಟ್ ಬಿರ್ತಾನ ಏನ. n minus 1 ಅಂದ್ರೆ 50ರಾಗ ಒಂದ್ ಕಳೆದ್ರೆ 49 ಇಂಟು ಡಿ ಎಷ್ಟು ತಗೊಂಡ ನಾನು 4 ಅನ್ನ ಫೈಂಡ್ ಔಟ್ ಮಾಡಿದಾನೆ. ಏನ್ ಇದನ್ನ ಬಿಡಿಸ್ಕೊತ ಹೋದ್ರೆ ಲೆಕ್ಕ ಬಂದಂಗ. ಓಕೆ, 2 ಒಂದ್ಲೆ 2 25 25 as it is 25 into bracket 20 plus 49 4 49 49 ಎರಡ್ಲೆ 98 ಮತ್ತ 4 ಅಂದ್ರೆ ಮತ್ತೆ 2 98 ಕೊಡು. 98 ಕೂಡಿಸಿದ್ರೆ 196. ಕ್ಲಿಯರ್? 25 25 as it is 20 196 ಕೂಡಿಸಿದ್ರೆ 216. ಓಕೆ, ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ರಿ, ಒಂದ್ ಆನ್ಸರ್ ಬರ್ತೈತಿ. ದಟ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. 50 ಪದಗಳವರೆಗಿನ ಮೊತ್ತ ಎಷ್ಟು ಅಂತ ಕೇಳಿದ್ದ, ನಾವು ಅದನ್ನ ಈಸಿಯಾಗಿ ಈ ರೀತಿಯಾಗಿ ಬಿಡಿಸ್ಕೊಂತ ಬರಬಹುದು. ಕ್ಲಿಯರ್? ಈ ರೀತಿಯಾಗಿ ಬಿಡಿಸುವಾಗ ನಮಗ ಇಲ್ಲಿ ಕ್ರಮಾನುಗತ ಸಂಖ್ಯೆಗಳು ಏನಿರ್ತಾವಲ್ಲ, 10ನೇ ಪದ, 20ನೇ ಪದ, ಇಂಥ 10ನೇ ಪದ, 11ನೇ ಪದ, 20ನೇ ಪದ, 21ನೇ ಪದ ಕ್ರಮಾನುಗತ ಇದ್ದಾಗ ಡೈರೆಕ್ಟ್ ಡಿ ಸಿಗ್ತೈತಿ. ಆ ಡಿ ಅನ್ನ ಯೂಸ್ ಮಾಡ್ಕೊಂಡು 1ನೇ ಪದನು ಈಸಿಯಾಗಿ ಫೈಂಡ್ ಮಾಡಬಹುದು. ಇಲ್ಲೇನೋ ಇಷ್ಟ ಸಣ್ಣದಿತ್ತ, ಈಸಿಯಾಗಿ ಫೈಂಡ್ ಮಾಡ್ಬೋದು. ಬೇರೆ 8, 9ನೇ ಪದ ಕೊಟ್ಟ ಅಲ್ಲಿ ಕಾಮನ್ ಡಿಫರೆನ್ಸ್ ಬಂತು ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಆ ಕಾಮನ್ ಡಿಫರೆನ್ಸ್ ಅನ್ನ ಏನ್ ಫಾರ್ಮುಲಾದಾಗ ಹಚ್ಚರಿ ನಿಮ್ಗೆ ಈಸಿಯಾಗಿ ಸಿಗ್ತದೆ. ಇಲ್ಲಪ್ಪ ಅಂದ್ರೆ ಈಗ 8ನೇ ಪದ ಕೊಟ್ಟಾನ, 8ನೇ ಪದ ಅಂದ್ರೆ ಏನ, a plus 7d ಇದ್ದಂಗ ಅದ. ನಿಮ್ಗೆ ಕಾಮನ್ ಡಿಫರೆನ್ಸ್ ಬಂತು ಅಂದ್ರೆ ಇದನ್ನ ಹಚ್ಚಿ ಬಿಡ್ರಿ. 8ನೇ ಪದ ಯಾವ್ದೋ ಒಂದು ಕೊಟ್ಟಾನ, 50 ಅಂತ ಕೊಟ್ಟಾನ ಅಂತ ಅನ್ಕೊಂಡು 8ನೇ ಪದ ಇದನ್ನ ಹಚ್ಚ್ರಿ. ಇದ ಮಲ್ಟಿಪ್ಲಿಕೇಶನ್ ಆಕೈತಿ. ಈ ಟರ್ಮ್ ನ ಹೆಚ್ಚು ಕಡೆ ತಗೊಂಡ್ ಮೈನಸ್ ಮಾಡ್ರಿ, ನಿಮ್ಗೆ ಡೈರೆಕ್ಟ್ ಏನ ಸಿಕ್ಬಿಡ್ತೈತಿ. ಫಾರ್ ಎಕ್ಸಾಂಪಲ್ ಹೇಳ್ತಾ ನೋಡ್ರಿ ನಿಮ್ಗ, ಹಂಗ ಒಂದ್ ಎಕ್ಸಾಂಪಲ್ ಹೇಳ್ತಾ ನೋಡ್ರಿ. 8ನೇ ಪದ 26, 9ನೇ ಪದ 30 ಅಂತ ಕೊಟ್ಟಾನ.
ನನಗೆ ಎ ಡಿ ಬೇಕಾಗಿವೆ, ಬಟ್ ನಾ ಎ ಡಿ ಮತ್ತೆ ಕಂಡು ಹಿಡಿಬೇಕಾಗಿತ್ತು. ಈಗ ಫಾರ್ ಎಕ್ಸಾಂಪಲ್ 8ನೇ ಪದ 9ನೇ ಪದ ಕಾನ್ಸಿಕ್ಯೂಟಿವ್ ಆಗಿ ಟರ್ಮ್ಸ್ ಗಳನ್ನ ಕೊಡತಾನು ಅಥವಾ ಕ್ರಮಾನುಗತವಾಗಿ ಸಂಖ್ಯೆಗಳನ್ನ ಕೊಡತಾನು. 30 20 ಕಳೆದ್ರೆ 4 ಅನ್ನೋದು ಡಿ. ಕ್ಲಿಯರ್? 1ನೇ ಪದ ಹೆಂಗ್ ಕಂಡು ಹಿಡಿದ್ರಿ ಸರ್ ಅಂದ್ರೆ 1ನೇ ಪದ ಬೇಕಪ್ಪ ನಿನಗ. 8ನೇ ಪದ ಅನ್ನೋದನ್ನ ಇನ್ ಟರ್ಮ್ ಹೆಂಗ್ ಬರಿಬಹುದು ನಾವ ಸಮಾಂತರ ಶ್ರೇಣಿ ಒಳಗ ಆತರ ಇಂಡಿಕೇಶನ್ ಹೆಂಗ್ ಬರಿಬಹುದು? a + 7d ಅಂತ ಹೇಳಿ ಬರಿಬಹುದು. ಇದ್ರ ಬಗ್ಗೆ ಎಲ್ಲ ನಾನು ನಿಮ್ ಜೊತೆ ಚರ್ಚೆ ಮಾಡೇನಿ. 8ನೇ ಪದ ಅನ್ನೋದ್ರದ ಇಂಡಿಕೇಶನ್ ಏನು? a + 7d. a + 7d ನ 26 ಆಗೈತಿ ಅಂದ್ರೆ 8ನೇ ಪದನ 26 ಆಗೈತಿ ಈಗ ಆಲ್ರೆಡಿ. ಇಟ್ ಇಸ್ ನಥಿಂಗ್ ಬಟ್ a + 7 d ಕೂಡ ಕಂಡು ಹಿಡಿದವು. ದಟ್ ಇಸ್ 4 = 26. a + 7 4 28 = 26. a = 28 ಕಳೆದ್ರೆ -28 ಆಗೈತಿ. 26 - 28 26 - 28 is what? -2. The first term is -2. ಇಲ್ಲಿಂದ ಸ್ಟಾರ್ಟ್ ಆಗೈತಿ -2. 4 ಅನ್ನೋದು ಡಿಫರೆನ್ಸ್ ಆಗೈತಿ. 1ನೇ ಪದ -2. ಈಗ ಸರಣಿ ಬರಿ ಸಮಾಂತರ ಶ್ರೇಣಿ ಬರಿ ಅಂದ್ರೆ -2. 4 ಆಡ್ ಆನ್ ಮಾಡ್ಕೋರಿ. -2 ಇದ್ದಿದ್ದು +1 ಆಕೈತಿ. 0 1 2. ಓಕೆ 2 4 ಆಡ್ ಆನ್ ಮಾಡ್ಕೋರಿ. 6 4 10. 4 ಆಡ್ ಆನ್ ಮಾಡ್ಕೋರಿ. 14 ಆಡ್ ಆನ್ ಮಾಡ್ಕೋರಿ. 4 18 ನೋಡ್ರಿ 1 2 3 4 5 6 ಮತ್ತೆ ಆಡ್ ಆನ್ ಮಾಡ್ಕೋರಿ. 18 ಕ 22 26 ನೋಡ್ರಿ 8ನೇ ಪದ 26 ಬರ್ದಿದ್ದೀನ. 8ನೇ ಪದನ ಐತಿ ನೋಡ್ರಿ ಪದಗಳು. 1ನೇ ಪದ -2, 2ನೇ ಪದ 2, 3ನೇ ಪದ 6. ಹಿಂಗೂ ಕೇಳ್ತಾನೆ 8ನೇ ಪದ 26, 9ನೇ ಪದ 30 ಇದ್ದಾಗ ಒಮ್ಮೆ ಡೈರೆಕ್ಟ್ 4ನೇ ಪದ ಕೊಡ್ರಿ. 5ನೇ ಪದದ ಅಳತೆ ಏನು ಅಥವಾ 5ನೇ ಪದದ ಬೆಲೆ ಏನು? ಅವಾಗ ನಾವು ಸಮಾಂತರ ಶ್ರೇಣಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೇಕು. ಯಾವಾಗ ನಮಗೆ ಮೊದಲ ಪದ ಸಿಗ್ತೈತಿಲ್ಲ, ಈಗ ಮೊದಲ ಪದ ಸಿಕ್ಕೈತಿ, ಸಾಮಾನ್ಯ ವ್ಯತ್ಯಾಸ ಸಿಕ್ಕೈತಿ, ಬೇಕಾದ ಪದ ಕಂಡು ಹಿಡಿಬಹುದು. 5ನೇ ಪದ ಏನು ಅಂತ ಕೊಟ್ಟಿರ್ತಾನೆ. 5ನೇ ಪದ ಅಂದ್ರೆ ಏನಪ್ಪಾ? a5 ಅಂದ್ರೆ ಏನು? a + 4d. a ಇದಲ್ಲಿ a ತುಂಬು, d ಇದಲ್ಲಿ d ತುಂಬು, ಡೈರೆಕ್ಟ್ ಉತ್ತರ ಬಂದ್ಬಿಡ್ತೈತಿ. ಏನು ತಲೆ ಕೆಡಿಸ್ಕೊಬೇಡ, ಹಿಂಗೂ ಬರೆಯಕ್ ಹೋಗ್ಬೇಡ್ಬೇಕಾರ, ಹಿಂಗೂ ಬರೆಯೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ ಉತ್ತರ ಬರ್ಬೇಕು. ಎ ಗೊತ್ತಾಗ್ಬೇಕು, ಡಿ ಗೊತ್ತಾಗ್ಬೇಕು. ಕ್ಲಿಯರ್? ಎ ಡಿ ಕಂಡು ಹಿಡಿದು ನಿಮ್ಗೆ ಬಿಟ್ಟು ಸರ್ ಇವೇನೋ ಕ್ರಮಾನುಗತ ಅದಾವು. ಓಕೆ, ಬೇರೆ ಬೇರೆ ದೂರ ಇತ್ತು ಅಂದ್ರೆ ದೂರ ಇದ್ದಾಗ ಏನ್ ನಾವೇನ್ ಮಾಡ್ಬೇಕು? ವರ್ಜಿಸುವ ವಿಧಾನ ಎಲಿಮಿನೇಷನ್ ಮೆಥಡ್ ತೆಗೆದು ಡಿ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಕ್ಲಿಯರ್? ಎಲಿಮಿನೇಷನ್ ಇದ್ರ ಮಾಡೋದು ಹೆಂಗ ಅನ್ನೋದನ್ನ ಹೇಳಿದ ಲಾಸ್ಟ್ ಕ್ಲಾಸ್ ಒಳಗೆ. ಲ್ಯಾಗ್ ಮಾಡೋದು ಬೇಡ, ಗೊತ್ತಾಗಿರ್ತದೆ. ಓಕೆ ಎಸ್. ಫಾರ್ ಎಕ್ಸಾಂಪಲ್ ಏನೋ ಹೇಳ್ಬೇಕು. ಈಗ 8ನೇ ಪದ ಅಂದ್ರೆ a + 7d = 40 ಕೊಟ್ಟಾನ. 20ನೇ ಪದ ಅಂದ್ರೆ a + 19d = 20 ಅಂತ ಕೊಟ್ಟಾನ. ಹಿಂಗೇನೋ ಕೊಟ್ಟಾನಪ್ಪ. ಅವಾಗ ನೀವೇನ್ ಮಾಡ್ಬೇಕು? ಎಲಿಮಿನೇಷನ್ ಮೆಥಡ್. a + d ಸಿಗ್ತದೆ. ಡಿ ಅನ್ನ ಮತ್ತೆ ಯಾವ್ದಾದ್ರು ಸಮೀಕರಣ ತುಂಬಿದೆ ಅಂದ್ರೆ a ಸಿಗ್ತದೆ. ಕ್ಲಿಯರ್? ಓಕೆ, ಆ ಕಾನ್ಸೆಪ್ಟ್ ಎಲ್ಲರಿಗೂ ಕ್ಲಿಯರ್ ಆಯ್ತು. ಹೊಸ ಕಾನ್ಸೆಪ್ಟ್ ಬರೋಣ. ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಇಟೋಮಟ ನಾವ್ ಏನ್ ಕಲ್ತು ಅಂದ್ರೆ ಯಾವುದೇ ತರನಾದಂತ ಪ್ರಶ್ನೆಗಳಿದ್ರು ಕೂಡ ಅದ್ರೊಳಗ ಡಿ ಅನ್ನ ಕಂಡುಹಿಡಿದ, ಒಂದು ಎ ಅನ್ನ ಕಂಡುಹಿಡಿದಾಗಿರ್ಬೋದು, ಎಸ್ ಎನ್ ಅನ್ನ ಕಂಡುಹಿಡಿದಾಗಿರ್ಬೋದು, ಎಷ್ಟನೇ ಪದ ಕಂಡುಹಿಡಿದಾಗಿರ್ಬೋದು, ಈ ಎಲ್ಲಾ ಕಾನ್ಸೆಪ್ಟ್ ಅನ್ನ ಕಂಡುಹಿಡ್ಕೋತ ಹೋದು ಬಹಳಷ್ಟು ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಪರೀಕ್ಷೆಗಂತೂ ಬಹಳಷ್ಟು ಹೇಳಿ ಮಾಡಿಸಿದಂತ ಕ್ವಶನ್ಸ್ಗಳು ಅದ್ರ ಮ್ಯಾಗ ಬಂದೇ ಬರ್ತಾವ. ಬಟ್ ಒಂದು ಟ್ರಿಕ್ ಮೂಲಕ ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಯೋ ಫಾರ್ಮುಲಾವನ್ನ ನಾವು ಈಸಿಯಾಗಿ ನೋಡಬಹುದು. ಪ್ರಶ್ನೆ ಹೆಂಗೆ ಕೇಳ್ತಿರ್ತಾನೆ? ಮೊದಲ 40 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಮೊದಲ 40 ಸ್ವಾಭಾವಿಕ ಸಂಖ್ಯೆಗಳು ಸ್ಟಾರ್ಟ್ ಆಗೋದ ಇಲ್ಲಿಂದ 1ರಿಂದ 1 2 3 4 5 ಹಿಂಗ ಹೋಗ್ತೈತಿ 40ರ ಮಟ. ಮೊದಲ 40 ಸಂಖ್ಯೆಗಳು ಅಂದ್ರೆ ಇವ. ಇಲ್ಲಿ ಮಟ ಟೋಟಲ್ ಇದ್ರ ಸಮ್ ಎಷ್ಟು ಅಂದ್ರೆ ನಾವ ಎಸ್ ಎನ್ ಫಾರ್ಮುಲಾದಿಂದ ಮಾಡಬಹುದು. ಸ್ವಲ್ಪ ಲೇಟ್ ಆಕೈತಿ, ಬಟ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಡೈರೆಕ್ಟ್ ಆಗಿ ನಾವು ಫೈಂಡ್ ಮಾಡಬಹುದು. ಎಸ್ ಎನ್ = n × n + 1 / 2. It is the formula of to find sum of the first natural numbers. Sum of the first natural numbers. ಮೊದಲ 40 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಮೊದಲ ಫಸ್ಟ್ 40 ನ್ಯಾಚುರಲ್ ನಂಬರ್. ಸಮ್ ಆಫ್ ಫಸ್ಟ್ 40 ನ್ಯಾಚುರಲ್ ನಂಬರ್ಸ್ ಕೇಳಿದ್ರು ಅಂದ್ರೆ ನಾವೇನ್ ಮಾಡ್ಬೇಕು? n ಇದ್ದಲ್ಲಿ 40 ತುಂಬಿಡ್ಬೇಕು. ಇಟ್ ಇಸ್ ನಥಿಂಗ್ ಬಟ್ 40 × 40 + 1 is what? 41 / 2. 2 1s are 2 2s are 0 0. 41 2s are 2 2 2 1s are 2 2 4s are 8. 8 20 ಅನ್ನೋದು ಈ ಪ್ರಶ್ನೆ ಉತ್ತರ. ಡೈರೆಕ್ಟ್ ಆಗಿ ಇಲ್ಲಿ ಯಾವುದೇ ಎಸ್ ಎನ್ ಫಾರ್ಮುಲಾ ಹಚ್ಚಕ್ ಹೋಗ್ಬೇಡ್ರಿ, ಲೆಂತ್ ಆಗ್ತದೆ, ದೂರ ಆಗ್ತದೆ. ಹಾಗಾದ್ರೆ ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿದ ಹೆಂಗಪ್ಪ ಅಂದ್ರೆ ಫಾರ್ಮುಲಾ ಏನ್ ಹೇಳ್ತದ? n × n + 1 / 2. ಒಂದ್ ಕಡೆ ಬರೆದಿಟ್ಕೋರಿ. ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಸ್ವಾಭಾವಿಕ ಸಮ್ ಆಫ್ ದಿ ಫಸ್ಟ್ ನ್ಯಾಚುರಲ್ ನಂಬರ್ಸ್ ಫೈಂಡ್ ಮಾಡುದ. ಪ್ರಶ್ನೆ ಯಾವ ರೀತಿ ತಾತ್ಪರ್ಯ ಇರ್ತದಂದ್ರೆ ಮೊದಲ
30 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವೇನು ಅಂತ ಕೊಡ್ತಾರೆ. ಟು ಫೈಂಡ್ ಫಸ್ಟ್ 30 ನ್ಯಾಚುರಲ್ ನಂಬರ್ಸ್, ಸಮ್ ಆಫ್ ದಿ ಫಸ್ಟ್ 30 ನ್ಯಾಚುರಲ್ ನಂಬರ್ಸ್. Sum of the first 30 natural numbers, it is nothing but 30 is our n. 30 into 31 divided by 2. 2 ones are 2, 15s are 13 into 31. ಲೆಕ್ಕ ಮಾಡೋದ ಇಡೋದ 15 ಮೂರ್ಲೆ 45 ಮತ್ತೆ ಅದಕ್ಕೆ 15 ಆಡ್ ಆನ್ ಮಾಡಿದ್ವು ಅಂದ್ರೆ 465. ಕ್ಲಿಯರಾ? ಈ ರೀತಿ ಮೊದಲ ಸ್ವಾಭಾವಿಕ ಸಂಖ್ಯೆಗಳನ್ನ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗಿರ್ಬೇಕು. 40, 50, 60 ಏನ್ ಕೊಟ್ಟಿರ್ತಾನಲ್ಲ ಅದು ಡೈರೆಕ್ಟ್ ಎನ್. ಫಾರ್ಮುಲಾ ಏನ್ ಹೇಳ್ತದೆ? n into bracket n minus ಸಾರಿ n into bracket n plus 1 divided by 2. ಮೊದಲ ಸಮ ಸಂಖ್ಯೆಗಳ ಮೊತ್ತ ಅಂತ ಕೇಳ್ತಾನ. ಸಮ ಸಂಖ್ಯೆಗಳ ಮೊತ್ತ ಎಷ್ಟಾಗಿರ್ತದ ಅನ್ನೋದು ಫಾರ್ಮೆಟ್ ಆಗಿರ್ತದೆ. ಮೊದಲ ಸಮ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಬೇಕು ಅಂದ್ರೆ n into bracket n plus 1 ಈ ಫಾರ್ಮುಲಾ ಇಲ್ಲಿ ಯೂಸ್ ಮಾಡ್ಬೇಕು. ಅಲ್ಲಿ ಡಿವೈಡೆಡ್ ಬೈ 2 ಇತ್ತು, ಆ ಡಿವೈಡೆಡ್ ಬೈ 2 ಅನ್ನ ತೆಗಿಬೇಕಿಲ್ಲ. ಯಾಕಂದ್ರೆ ಇಲ್ಲಿ ಸಮ ಸಂಖ್ಯೆಗಳಂದ್ರೆ ಗೊತ್ತದಲ್ಲ ನಿಮಗೆ, n ಪ್ಲಸ್ 2 ಹಾಕೋತಾ ಹೋಗಿರ್ತೈತಿ. 2, 4, 6, 8 ಯಾವ ಸಂಖ್ಯೆಗಳು ಪೂರ್ಣವಾಗಿ 2ರಿಂದ ಡಿವೈಡ್ ಆಗ್ತಾವೋ ಅಥವಾ 2ರಿಂದ ಭಾಗಿಸಲ್ಪಡ್ತಾವೋ ಅಂತಹ ಸಂಖ್ಯೆಗಳೆಲ್ಲವೂ ಕೂಡ ಸಮ ಸಂಖ್ಯೆಗಳಾಗಿರ್ತಾವೆ. ಫಾರ್ ಎಕ್ಸಾಂಪಲ್ ಪ್ರಶ್ನೆ ಎಕ್ಸಾಮಿನೇಷನ್ದಾಗ ಮೊದಲ 10 ಸಮ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳೋಣ ಅಂತ ಅನ್ಕೊಳ್ಳೋಣ. ಮೊದಲ 10 ಸಮ ಸಂಖ್ಯೆಗಳ ಮೊತ್ತ, ಫಸ್ಟ್ 10 ಸಮ್ ಆಫ್ ದಿ ಫಸ್ಟ್ 10 even numbers. ಸಮ ಸಂಖ್ಯೆಗಳಂದ್ರೆ ಏನ? even numbers. Sum of first even numbers is equal to n into bracket n plus 1. It is nothing but ಮೊದಲ 10 ಸಮ ಸಂಖ್ಯೆಗಳ ಮೊತ್ತ 10 into 11 ಆಗಿರ್ತದೆ. ಇಷ್ಟ 110 ಆಗಿರ್ತದೆ. ಸರ್ ಇಲ್ಲ ನಿಮ್ ಮ್ಯಾಗ ಯಾಕೋ ನಮಗೆ ಬಹಳ ದಿನದಿಂದ ಡೌಟ್ ಐತಿ, ನೀವು ಏನಾರು ತಪ್ಪದು ಹೇಳಾತಾರನ ಚೆಕ್ ಮಾಡ್ಕೊರ್ಲ. ಸಮ ಸಂಖ್ಯೆಗಳ 10 ಸಮ ಸಂಖ್ಯೆಗಳನ್ನ ಇಲ್ಲಿ ಬರೀತೇವೆ ನೋಡ್ರಿ. 2, 4, 6, 8, 10, 11 ಸಾರಿ ತಪ್ಪು ಬರಿ ಬಿಡದ ಪೆನ್ ಹೆಂಗ್ ಬರ್ತದ ನೋಡ. ಅಂದ್ರೆ ಅದಕ್ಕೆ ಟ್ರೈನ್ ಮಾಡಿಬಿಟ್ಟವ ನಾವು, ಕಳಿಸಿಬಿಟ್ಟು ಹೋದ ತಪ್ಪು ಬರಿ ಹಾಕೈತಿ ಅಂದ್ರೆ ಬಡ್ನ ಬೀಳ್ಬೇಕು ಅಂತೇಳಿ. 11 ಹೆಂಗ್ ಸಮ ಸಂಖ್ಯೆ ಹಾಕೈತಿ ಅಂತ ಹೇಳಿ ತಿರುವೇಡ ಬೇದೈತಿ ಈಗ ಮನಸ್ಸಿನಾಗ ನಾನು. 12, 14, 16, 18, 20 ಇವ ಫಸ್ಟ್ 10 ಇವನ್ ನಂಬರ್ಸ್. ಆಡ್ ಮಾಡಿಬಿಡ್ರಲ್ಲ, ಇದೇ ಆಡ್ ಮಾಡಿದ್ದು. 2, 8, 10, 6, 10, 2, 8, 10, 6, 10 ಒಟ್ಟ ಟೋಟಲ್ 40. 1, 2, ಕ್ಲಿಯರ್? ಮೊದಲ 10 ಸಮ ಸಂಖ್ಯೆಗಳು ಮೊತ್ತ. ಸರ್ ಹಿಂಗ ಮಾಡಿದ್ರ ಮೊದಲ 45 ಸಮ ಸಂಖ್ಯೆಗಳು 45 ಪದ ಬರೆಯಕ್ ಸಾಧ್ಯ ಐತನ? ಇಲ್ಲ. 45 into 46 ಈಸಿ. ಮೊದಲ 45 ಸಮ ಸಂಖ್ಯೆಗಳ 45 into 46 ಉತ್ತರ ಬಂತು. ಮೊದಲ 50 ಸಮ ಸಂಖ್ಯೆಗಳ ಮೊತ್ತ 50 into 51. 5 1 5, 5 5 26, 2650 2650 2550 50 into 51 ಈ ರೀತಿಯಾದಂತ ಕಾನ್ಸೆಪ್ಟ್ಸ್ ಗಳನ್ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಯಾವಾಗ ಸರ್ ಮೊದಲ ಬೆಸ ಸಂಖ್ಯೆನೂ ಕಂಡುಹಿಡಿಬಹುದನ್ರಿ? ಹೌದು. ಆಡ್ ನಂಬರ್ಸ್ ಇದು ಅಗದಿ ಈಸಿ ಇದೆ. ದ ಆನ್ಸರ್ ಈಸ್ n square. ಸರ್ ಹೆಂಗ? ಮೊದಲ 5 ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತಾರೆ. ಮೊದಲ 5 ಬೆಸ 5 ಅಂತ ಏನ್ ಕೊಟ್ಟನ್ಲು 5 ಸ್ಕ್ವೇರ್ ಎಷ್ಟು? 25 ಉತ್ತರ ಆಗಿರ್ತದೆ. ಸರ್ ಇದನ್ನ ಸ್ವಲ್ಪ ಥ್ರೂ ಔಟ್ ಪ್ರಾಕ್ಟಿಕಲ್ ಮಾಡಿ ತೋರಿಸ್ರಿ. ಫಾರ್ ಎಕ್ಸಾಂಪಲ್ ಮೊದಲ 5 ಬೆಸ ಸಂಖ್ಯೆಗಳು ಯಾವ್ದು? 1, 3, 5, 7, 9 ಇವ ಮೊದಲ 5 ಬೆಸ ಸಂಖ್ಯೆಗಳು. ನೋಡ್ರಿ ಗಮನಿಸ್ರಿ. 9 1 10, 7 3 10, 10 5 15, 10 25. ಟೋಟಲ್ ಸಮ್ ಆಫ್ ದೀಸ್ ನಂಬರ್ಸ್ ಇಟ್ ವಾಸ್ 25. ಯಾವಾಗ್ಲೂ ಹಿಂಗ ಹೋಗ್ತಿರ್ತೈತಿ. ವರ್ಗ ಸಂಖ್ಯೆಗಳು ಕೂಡ ಹಿಂಗ ಫೈಂಡ್ ಔಟ್ ಆಗಿದಾವ. ಬೆಸ ಸಂಖ್ಯೆಗಳ ವರ್ಗ ಸಂಖ್ಯೆಗಳ ಮೂಲನ ಬೆಸ ಸಂಖ್ಯೆಗಳು ಎರಡನ್ನ ಹಾಕೋತ ವರ್ಗ ಸಂಖ್ಯೆಗಳನ್ನ ರೆಡಿ ಮಾಡ್ತಾವು. ನಿಮಗ್ ಇನ್ನೊಂದು ಗೊತ್ತಿರ್ಲಿ, ಮತ್ತ ಬೆಸ ಸಂಖ್ಯೆಗಳು ಎರಡನ್ನ ಹಾಕೋತ ವರ್ಗ ಸಂಖ್ಯೆಗಳನ್ನ ರೆಡಿ ಮಾಡ್ತಾವು. ಕ್ಲಿಯರ್? ನೋಡಿರ್ಬೇಕಾರೆ ಇಲ್ಲಿ 1, 3, 5 ಇವನ್ ಕೂಡಿಸ್ರಿ. 3 ಪದ ಅದಾವಿಲ್ಲ, 3 ವರ್ಗ ಏನ 9. ಇಟ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ಆಫ್ 3. ಬೆಸ ಸಂಖ್ಯೆಗಳು 8 ಸಂಖ್ಯೆಗಳನ್ನ ತಗೊಂಡ್ ನಾವು ಕೂಡಿಸ್ಕೊತ ಹೋಗ್ತವು. ಆ 8 ಸಂಖ್ಯೆಗಳು ಅನ್ನೋದು ಏನಿರ್ತಲ್ಲ ದಟ್ ಈಸ್ n. ಅದ್ರ ಸ್ಕ್ವೇರ್ ನಂಬರ್ ಅಲ್ಲಿ ಮೊತ್ತ ಆಗಿ ಕನ್ವರ್ಟ್ ಆಗ್ತಿರ್ತದೆ. ಕ್ಲಿಯರ್? ಮೊದಲ n ಬೆಸ ಸಂಖ್ಯೆಗಳ ಮೊತ್ತ. ಮೊದಲ n ಯಾಕೆ ಯೂಸ್ ಮಾಡ್ತಾನಂದ್ರೆ ಕ್ವಶನ್ದಾಗ ಏನೋ ಕೊಡ್ಲಿ, ಮೊದಲ ಯಾವುದೇ ಸಂಖ್ಯೆಯ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟಾಗಿರ್ತದೆ ಆ ಸಂಖ್ಯೆಯ ಸ್ಕ್ವೇರ್, ಆ ಸಂಖ್ಯೆಯ ವರ್ಗನ ಆಗಿರ್ತದೆ. ದಿಸ್ ಫಾರ್ಮುಲಾ ಇಸ್ ವಾಟ್? n square.
ಸರ್ ಮೊದಲ 10 ಬೆಸ ಸಂಖ್ಯೆಗಳ ಮೊತ್ತ ಕೇಳ್ತಾರೆ ಕ್ವಶನ್ದಾಗ. ದರ್ ಇಸ್ ನಥಿಂಗ್ ಬಟ್ 100, 10 ಸ್ಕ್ವೇರ್ 100. ಸರ್ ಮೊದಲ 9 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟ್ರಿ ಕೇಳ್ತಾನ? 9 ಸ್ಕ್ವೇರ್ ಎಷ್ಟೇ? 81. ಕ್ಲಿಯರ್? ಈ ಟೈಪ್ ಆಫ್ ಕ್ವಶನ್ಸ್ ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಲಾಸ್ಟ್ ಕ್ವಶನ್. 6ರಿಂದ ಭಾಗಿಸಲ್ಪಡುವ ಮೊದಲ 20 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಎಷ್ಟು? ನಾವು ಲಾಸ್ಟ್ ಕ್ಲಾಸ್ ಒಳಗ 6ರಿಂದ ಭಾಗಿಸುವ 2 ಅಂಕಿಯ ಸಂಖ್ಯೆಗಳು ಎಷ್ಟದಾವು, 4ರಿಂದ ಭಾಗಿಸುವ 3 ಅಂಕಿಯ ಸಂಖ್ಯೆಗಳು ಎಷ್ಟದಾವು ಅನ್ನೋದನ್ನ ನೋಡ್ತಾ ಬಂದಿದ್ದು. 6ರಿಂದ ಭಾಗಿಸಲ್ಪಡುವ ಮೊದಲ 20 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಎಷ್ಟು ಅಂತ ಕೇಳ್ತಾನೆ. ಮೊದಲ 20 ಧನಾತ್ಮಕ ಪೂರ್ಣಾಂಕಗಳು ಅಂದ್ರೆ ಮೊದಲ ಫಸ್ಟ್ 20 ಟರ್ಮ್ಸ್ ಗಳು ಎಷ್ಟು ಅಂದ. ಫಾರ್ ಎಕ್ಸಾಂಪಲ್ 6ರಿಂದ ಭಾಗಿಸುವ ಧನಾತ್ಮಕ ಸಂಖ್ಯೆಗಳನ್ನ ಬರಿತೀನಿ. ಫಸ್ಟ್ ಟರ್ಮ್ 6 ಬರಿಬೇಕು, ಮತ್ತೆ 6ರಿಂದ ಭಾಗಿಸ್ತೈತೆ ಅದು. 6, 12, 18 ಹಿಂಗ ಹೊಂಟೈತೆ. ನಾನು 20 ಟರ್ಮ್ಸ್ ಗಳ ಟೋಟಲ್ ಸಮ್ ಎಷ್ಟ? ಇಟ್ಸ್ ನಥಿಂಗ್ ಬಟ್ n is what 20. 20 ಟರ್ಮ್ಸ್ ಗಳ ಬಗ್ಗೆ ಮಾತಾಡತಾನವ. a is what 6, d is also 6. a ಸಿಕ್ಕೈತಿ, d ಸಿಕ್ಕೈತಿ, n ಸಿಕ್ಕೈತಿ. ಏನಿಲ್ಲ, SN ಅನ್ನ ಫೈಂಡ್ ಮಾಡ್ರಿ. n divided by 2 into bracket 2a plus n minus 1 into d. ಫೈಂಡ್ ಮಾಡ್ರಿ, ಎಲ್ಲರೂ ಫೈಂಡ್ ಮಾಡ್ರಿ, ಎಲ್ಲರೂ ಬರ್ರಿ. n 20, 20ಕ್ಕೆ 20 ಹಚ್ಚ್ರಿ, divided by 2 into bracket 2a. a ಎಷ್ಟೈತಿ? 6, 6 ಇಡ್ಲಿ 12 ಪ್ಲಸ್ n minus 1 20 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಅನ್ನ ಅಂದ್ರೆ 19 into bracket d ಎಷ್ಟೈತಿ? d is also 6. 2 ಒಂದ್ಲೆ 2 ಹತ್ಲೆ 10ಕ್ಕೆ 10 into bracket 12 ಪ್ಲಸ್ 6 9 54, 54 6 ಒಂದ್ಲೆ 6, 6 5 ಕೂಡಿಸಿದ್ರೆ 114. ಕ್ಲಿಯರಾ? ಎಸ್. 10ಕ್ಕೆ 10 12 114 ಕೂಡಿಸಿದ್ರೆ 126. ಬಟ್ 1260. ಓಕೆ, ಬಹಳಷ್ಟು ಸಿಂಪಲ್ ಆದಂತ ಕ್ವಶನ್. 6ರಿಂದ ಭಾಗಿಸಲ್ಪಡುವ ಮೊದಲ 20 ಧನಾತ್ಮಕ ಸಂಖ್ಯೆಗಳು. 6ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳ ಸರಣಿಯನ್ನ ಬರ್ಕೋಬೇಕು. 20 ಅನ್ನೋದು ಏನಾಗಿರ್ತದೆ, ಆ ಕಾನ್ಸೆಪ್ಟ್ ಅನ್ನ ನಾವು ಈಸಿಲಿ ಫೈಂಡ್ ಮಾಡ್ಕೊಂಡ ಲೆಕ್ಕಾಚಾರವನ್ನ ಮಾಡ್ಕೋಬಹುದು. ಕ್ಲಿಯರ್? ಮೊತ್ತ ಕಂಡುಹಿಡಿಯುವಂತ ಫಾರ್ಮುಲಾ SN is equal to n/2 into ಓಕೆ. ಎಸ್, ಇಟ್ಸ್ ದ ಕಾನ್ಸೆಪ್ಟ್. ಯಾವುದೇ ಪ್ರಶ್ನೆಯನ್ನ ಕೇಳಿ ಆ ಪ್ರಶ್ನೆಗೆ ಈಸಿಯಾಗಿ ಉತ್ತರವನ್ನ ಕಂಡುಕೊಳ್ಳುವಂತ ಬಗ್ಗೆ ನಾವು ಫಾರ್ಮೇಶನ್ ಗೊತ್ತಿರಬೇಕು, ಫಾರ್ಮುಲಾ ಗೊತ್ತಿರಬೇಕು, ಹೆಂಗ್ ಫಾರ್ಮುಲಾದಾಗ ಅಪ್ಲೈ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು, ಅಂಡ್ ಹೆಂಗ್ ಟರ್ಮ್ಸ್ ಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕು, ಫಾರ್ಮುಲಾ ಯಾವಾಗ ಇಂಟರ್ಚೇಂಜ್ ಮಾಡ್ಕೋದು ಅನ್ನೋದು ಗೊತ್ತಿರಬೇಕು. ಗಣಿತ ಅಂದ್ರೆ ಈ ಎಲ್ಲಾ ಆಯಾಮಗಳಲ್ಲಿ ನಾವು ಯೋಚಿಸ ಕಲಿಬೇಕು. ನಾ 10 ಲೆಕ್ಕ ಹಾಕಿನಿ ಅಂದ್ರೆ ನೀವು 1000 ಲೆಕ್ಕ ಬರೆಯುವಂತ ಅಥವಾ 1000 ಲೆಕ್ಕ ಮಾಡುವಂತಹ ಒಂದು ಉನ್ನತೀಕರಣವನ್ನ ಪಡ್ಕೋಬೇಕು. ಮತ್ತೆ ಬೇರೆ ಬೇರೆ ವರ್ಸಟೈಲ್ ಕ್ವಶನ್ಸ್ ಗಳನ್ನ ನೋಡ್ರಿ, ಕ್ವಶನ್ ಅನ್ನ ಓದ್ರಿ, 1 ಬಿಟ್ಟು 4 ಸತ ಓದ್ರಿ, ಮಾಡಕ್ ಬರ್ತೈತೆ ಅನ್ನುವಂತ ಥಿಂಕಿಂಗ್ ಎಬಿಲಿಟಿ ನಿಮ್ ಕಡೆ ಬರ್ಬೇಕು. ಕ್ಲಿಯರ್? MCQ ಟೈಪ್ ಆಫ್ ಕ್ವಶನ್ಸ್ ಗಳನ್ನ ಯಾವ ಆಯಾಮದಾಗ ಕೊಡ್ತಾನ ನೋಡಿ. ನಾ ಇದು ಡಿಸ್ಕ್ರಿಪ್ಟಿವ್ ಏನಾದ್ರು ಇತ್ತಂದ್ರೆ ಇನ್ನ ಹೆಚ್ಚಿನ ಪ್ರಶ್ನೆಗಳನ್ನ ಬಿಡಿಸ್ತಿದ್ನಿ. ಹೆಂಗ್ ಬಿಡಿಸ್ಬೇಕು, 4 ಮಾರ್ಕ್ಸಿಗೆ ಹೆಂಗ್ ಬಿಡಿಸ್ಬೇಕು, 5 ಮಾರ್ಕ್ಸಿಗೆ ಹೆಂಗ್ ಕೊಡ್ತಿರ್ತಾರೆ ನಿಮಗ, 3 ಮಾರ್ಕ್ಸಿಗೆ ಹೆಂಗ್ ಕರೆಕ್ಟ್ ಆದಂತ ಸ್ಟೆಪ್ಸ್ ಗಳನ್ನ ಮಾಡ್ಬೇಕು ಅಂತ. ಹೌದಾ ಎಕ್ಸಾಮ್ MCQ ದಾಗ ಆಗತೈತಿ, ಡೋಂಟ್ ವರಿ ಅಬೌಟ್ ದಟ್. ಡೈರೆಕ್ಟ್ ನೀವು ಉತ್ತರ ಬರೆದ್ರೆ ಸಾಕ. ಬಟ್ ಉತ್ತರ ಬರೆಯಕ್ಕೂ ಇಲ್ಲಿ ಆಗಂಗಿಲ್ಲ ಮ್ಯಾಥಮೆಟಿಕ್ಸ್ ಒಳಗೆ ಡೈರೆಕ್ಟ್ ಆಗಿ. ನಾವ್ ಏನ್ ಸ್ಟೆಪ್ ಅನ್ನ ಫಾಲೋ ಅಪ್ ಮಾಡಬೇಕು, ಆ ಸ್ಟೆಪ್ಸ್ ಅನ್ನು ಮಾಡಕಬೇಕು. ಎಲ್ಲಿ ಟ್ರಿಕ್ ಇರ್ತದ, ಎಲ್ಲಿ ಬಹಳಷ್ಟು ಈಸಿ ಇರ್ತದ, ಅಲ್ಲಿ ನಾನು ನಿಮ್ಗೆ ಹೇಳ್ತಿರ್ತಾನೆ. ಇಲ್ಲ ಅಂದ್ರೆ ಟ್ರೆಡಿಷನಲ್ ಮೆಥಡ್ ಒಳಗ ಪೂರ್ತಿ ಮುಗಿಸಾಕಬೇಕಾಗ್ತದೆ. ಓಕೆ, ಎಸ್. ಇಷ್ಟು ಸಮಾಂತರ ಶ್ರೇಣಿಯ ಪೂರ್ಣವಾಗಿತ್ತು ಕ್ಲಾಸ್. ಮುಂದಿನ ವಿಶೇಷ ಪಾಠದೊಂದಿಗೆ ಒಂದು ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.